ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ವಂದಿಸಿ, ಸಮಸ್ತ ಗುರು ಪರಂಪರೆಗೆ ನಮಿಸಿ, ಪರಮ ಶಿಷ್ಯನಾಗಿರತಕ್ಕಂಥ ದೇವರನ್ನು ಗುರುಗಳನ್ನು ಒಂದೇ ಸ್ಥಾನದಲ್ಲಿ ಕಾಣುವ ಅರ್ಜುನನ್ನು ಕುರಿತು ಅವನ ಸಮಸ್ತ ಸಂಶಯಗಳನ್ನು, ಅದಕ್ಕೆ ಕಾರಣವಾಗಿರತಕ್ಕಂಥ ಅಜ್ಞಾನವನ್ನು ಸಮೂಲವಾಗಿ ನಾಶ ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಹು ಸುಂದರವಾಗಿ ಈ 7ನೇ ಅಧ್ಯಾಯದಲ್ಲಿ ಆತನಿಗೆ ನಿರೂಪಣೆ ಮಾಡ್ತಾ ಇದ್ದಾನೆ. ಅರ್ಜುನ, ನೀನು ಮಾಡಿದ ಪ್ರಶ್ನೆ ಅಮೋಘವೂ ಅತ್ಯಂತ ಪ್ರಾಮುಖ್ಯವೂ ಆಗ್ಯದ. ಆದ್ದರಿಂದ ಈ ವಿಷಯದಲ್ಲಿ ಯಾರೋ ಒಬ್ಬರು ಮನುಷ್ಯಾಣ ಸಹಸ್ರೇಶು ಪ್ರವೃತ್ತಿಯಾಗುತ್ತಾರೆ. ಇದು ಎಲ್ಲರಿಗೆ ಸಾಧ್ಯವಾಗತಕ್ಕಂಥ ವಿಷಯ ಇದು ಅಲ್ಲ. ಬಹುಶಃ ಮನುಷ್ಯನಿಗೆ ಸ್ಥೈರ್ಯ, ಧೈರ್ಯ, ಧನ, ಸಂಪತ್ತಿ, ಕೀರ್ತಿ ಇದ್ದಾಗ ಆತ್ಮ ಪರಮಾತ್ಮನ ಚಿಂತೆಯನ್ನು ಮಾಡಲಿಕ್ಕೆ ಅವನಿಗೆ ಅವಶ್ಯಕತೆಯೂ ಬೀಳುವುದಿಲ್ಲ. ಪರಂತು ನೀನು ಧೀರನೂ ಇದ್ದಿ, ಕಶ್ಚಿತ್ ಧೀರ ಯತತಿ. ನೀ ಧೀರನೂ ಇದ್ದಿ, ಶೂರನೂ ಇದ್ದಿ, ಅದರೊಳಗೆ ನೀ ಮುಮುಕ್ಷು ಆಗಿದ್ದಿ ಅಂದರೆ ನಿನ್ನಂಥ ಭಾಗ್ಯವಂತ ಮತ್ತಾರೂ ಇಲ್ಲ. ಅದಕ್ಕೆ ನಿನಗೆ ನಾನು ಸಂಪೂರ್ಣವಾಗಿ ಇದರ ಇತಿಹಾಸವನ್ನು ಹೇಳ್ತೀನಿ ಅಂತ ಪ್ರಥಮದಲ್ಲಿ ಪರಮಾತ್ಮ ತನ್ನ ವ್ಯಾಕೃತ ಅವ್ಯಾಕೃತ ರೂಪವನ್ನು ಶಿಷ್ಯನ ಎದುರಿಗೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವು ಎಲ್ಲವೂ ನಾನೇ. ಸ್ವಪ್ನದಲ್ಲಿ ತೋರುವ ಸಮಸ್ತ ಜಡಚೇತನಗಳು ಆತನೇ ಆಗಿರ್ತಾನೆ. ಹಾಗೆ ಜಾಗೃತ ಪ್ರಪಂಚದಲ್ಲಿ ಕೂಡ ಈ ತೋರತಕ್ಕಂಥ ಇದೇನು ಪ್ರಕೃತಿ ಅದ, ತ್ರಿಗುಣಾತ್ಮಿಕ ಏನು ಅದ, ಸಾತ್ವಿಕ, ಕ್ರಿ, ರಾಜಸ, ತಿ, ತಾಮಸ, ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಈ ಪ್ರಕೃತಿ ಏನದಲ್ಲ, ಇದರಲ್ಲಿ ಓತಪ್ರೋತವಾಗಿ ನಾನೇ ಇದ್ದೀನಿ. ನಾನು ಬಿಟ್ಟು ಮತ್ತೊಂದು ಯಾವುದು ಕೂಡ ಇಲ್ಲ. ಆದ್ದರಿಂದ ಮೊಟ್ಟ ಮೊದಲ 2 ಪ್ರಕೃತಿಗಳು ಅದಾವೆ. ಅವು 2 ಪ್ರಕೃತಿ ಯಾವುವು ಅದಕ್ಕೆ, ಒಂದು ಅಪರ, ಒಂದು ಪರ. ಹೆಂಗೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಅಂತ ಇರ್ತಾರಲ್ಲ, ಚೇರ್ಮನ್, ವೈಸ್ ಚೇರ್ಮನ್, ಹಾಗೆ ಇವು 2 ಅದಾವೆ. ಒಂದು ಪರಾ ಪ್ರಕೃತಿ, ಒಂದು ಅಪರಾ ಪ್ರಕೃತಿ. ಇವು 2 ಕೂಡಿಕೊಂಡೇ ಈ ನಾಮರೂಪಾತ್ಮಕ ಜಗತ್ತು ಆಗ್ಯದ. ಇದು ಎಲ್ಲವೂ ಆಗುವುದಕ್ಕೂ ಹೋಗುವುದಕ್ಕೂ ನಾನೇ ಕಾರಣ ಇದ್ದೀನಿ. ಈ ಪರಾ ಪ್ರಕೃತಿಗೂ ಅಪರಾ ಪ್ರಕೃತಿಗೂ ನಾನೇ ಕಾರಣ ಇದ್ದೀನಿ. ಇವೆರಡೂ ಕೂಡಿಕೊಂಡೇ ಬಂಧ, ಮೋಕ್ಷ, ಸುಖ, ದುಃಖ, ಮಾನ, ಅಪಮಾನ ಇವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಸಂಭವಿಸ್ತವೆ. ಇವು ನನಗಿಂತ ಬಿಟ್ಟು ಬೇರೆ ಇಲ್ಲ. ಮತ್ತ ಪರತರಂ ನಾಸ್ತಿ. ನಾನು ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ಹಾಗಾದರೆ ಅಪರಾ ಪ್ರಕೃತಿ ಯಾವುದು? ನ ಪರ ಅಪರ. ಯಾವುದು ದೊಡ್ಡದಲ್ಲ, ಅದು ಸಣ್ಣದು.
ಅದು ಯಾವ ಪ್ರಕೃತಿ ಅಂದ್ರೆ ಅವು 8 ಅದಾವ ಅಂತ ಹೇಳಿದರು. ಇಲ್ಲಿ ಭಗವಂತ ಸಾಂಖ್ಯ ಮತವನ್ನು ಸ್ವೀಕಾರ ಮಾಡಿ ಒಂದು 4 ಮಾತನ್ನು ಹೇಳಬೇಕಂತ ನಾವು. ಏನೇನವು ಪ್ರಕೃತಿ? ಸಾಂಖ್ಯರಲ್ಲಿ ಪುರುಷ ನ ಪ್ರಕೃತಿ ನ ವಿಕೃತಿ ಪುರುಷ. ಪ್ರಕೃತಿ ಅದು ಅವು 7 ಅಂತ ಹೇಳ್ತಾರೆ, 9 ಅಂತ ಹೇಳ್ತಾರೆ. ಮುಂದಿನೆಲ್ಲ ಪ್ರಕೃತಿ ವಿಕೃತಿ ಅದಾವು ಸಾಂಖ್ಯರ ಮತದಿಂದ. ಅದಕ್ಕೆ ಇಲ್ಲಿ ಹೇಳ್ತಾನೆ ಇವು 8 ಪ್ರಕೃತಿಗಳು. ಇವು ಏನು ಮಾಡ್ತಾವೆ ಅಂತ ಕೇಳಿದ ಜಗತ್ತ ಆಡಂಬರವನ್ನು ಮಾಡ್ತಾವೆ. ಹೇಗೆ ಒಂದು ಅಡುಗೆ ಆಗಬೇಕಾದ್ರೆ ಸಾರ, ಖಾರ, ಉಪ್ಪ, ಬೆಲ್ಲ ಎಲ್ಲನೂ ಕೂಡಿ ಇರ್ತದೆ, ಅದು ಇರ್ತದೆ. ಅದಕ್ಕೆ ಅದೊಂದು ಸೌಂದರ್ಯ. ಅದು ಬರೀ ಉಪ್ಪಿನ ಸಾರು ಮಾಡೋಕ್ಕೆ ಬರೋಂಗಿಲ್ಲ, ಬರೀ ಖಾರನ ಮಾಡೋಕ್ಕೆ ಬರೋಂಗಿಲ್ಲ, ಬರೀ ಬ್ಯಾಳಿದ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಈ ಅಪರ ಪ್ರಕೃತಿಯೊಳಗೆ ಇವೆಲ್ಲವೂ ಕೂಡ ಅದಾವೆ. ಇವೆಲ್ಲ ಕೂಡಿನೇ ಈ ಪ್ರಕೃತಿ ಆಗ್ಯದವು. ಅವು ಯಾವುವು ಅಂತ ಕೇಳಿದ್ರೆ 8 ಅದಾವ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿ ರೇವಚ್ಚ ಅದೇ ಹೇಳಿದ್ರು. ಅದಕ್ಕೇನಪ್ಪ ಅಂತ ಕೇಳಿದರೆ ಭೂಮಿ ಇಲ್ಲಿ ಏನು ತೋರಬೇಕು? ತನ್ನ ಮಾತ್ರೆಗಳಂತ ಹೇಳ್ತಾರೆ ಅವರು. ಅದರ ತನ್ನ ಮಾತ್ರೆ ಅಲ್ಲಿ ಏನೂ ಇಲ್ಲ. ಅದರಿಂದ ತನ್ನ ಮಾತ್ರೆಯಿಂದ ಇವೆಲ್ಲ ಹುಟ್ಟ್ಯಾವ. ಗಂಧ ತನ್ನ ಮಾತ್ರೆಯಿಂದ ಪೃಥ್ವಿ, ರಸ ತನ್ನ ಮಾತ್ರೆಯಿಂದ ಜಲ, ಶಾಸ್ತ್ರ ರೂಪ ತನ್ನ ಮಾತ್ರೆಯಿಂದ ಅಗ್ನಿ, ಆಮೇಲೆ ಸ್ಪರ್ಶ ತನ್ನ ಮಾತ್ರೆಯಿಂದ ವಾಯು, ಶಬ್ದ ತನ್ನ ಮಾತ್ರೆಯಿಂದ ಆಕಾಶ. ತನ್ನ ಮಾತ್ರ ಅಂದರೆ ಏನು ವಿಭೇದ ಇಲ್ಲ, ಮಾತ್ರ ಅದು. ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಬರೀ ರಸ ಹುಳಿಯೋ ಖಾರೋ ಇಲ್ಲ, ಅದೇನಿಲ್ಲ, ಬರೀ ರಸ ಅದಷ್ಟೇ. ಶಬ್ದ ಒಳ್ಳೆಯದು, ಕರ್ಕಶ, ಸುಮಧುರ, ಅಲ್ಲಿ ಏನಿಲ್ಲ, ಮಾತ್ರ ಅದ. ಅಂದ್ರೆ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಅದಕ್ಕೆ ಮನೆಯಾಡು ಮಾಡಿ ಬರೀತಾರೆ 10 ರೂಪಾಯಿ 20 ಪೈಸೆ ಮಾತ್ರ ಬರೀ ಅಂತಾರೆ ಅವರು. ಓನ್ಲಿ ಬರಿಬೇಕು ನೀವು, ಅಂದರೆ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅಂತ. ಮಾತ್ರ ಅಂದ್ರೆ ಓನ್ಲಿ ಅಂದ್ರೆ ಹಂಗಲ್ಲಿ ಶಬ್ದವೇ, ಶಬ್ದದಲ್ಲಿ ಅನಂತದ ಅದು ಇಲ್ಲ, ರೂಪದಲ್ಲಿ ಅನಂತದ ಅದು ಇಲ್ಲ, ಕೇವಲ ಅದ. ಇವು ತನ್ನ ಮಾತ್ರೆಗಳು ಅಂತಂತೇಳಿ ಇದರಿಂದ ಭೂತ ಸೃಷ್ಟಿ ಆಗ್ತದೆ. ಅದಕ್ಕೆ ಹೇಳಿದ್ರು ಭೂಮಿ, ಆಪೋ, ನೀರ, ಅನಲ, ಬೆಂಕಿ, ವಾಯು, ಗಾಳಿ, ಖಮ್ ಏನಪ್ಪ ಅಂದ್ರೆ ಆಕಾಶ. ಆಮೇಲೆ ಒಂದು ಮನಸ್ಸು, ಆಮೇಲೆ ಒಂದು ಬುದ್ಧಿ, ಆಮೇಲೆ ಒಂದು ಅಹಂಕಾರ. ಇದು ಬುದ್ಧಿಗೆ ಮಹತ್ತತ್ವ ಅಂತಾರೆ, ಅಹಂಕಾರ, ಮನಸ್ಸು ಮಹತ್ತತ್ವ, ಅಹಂಕಾರ. ಹೀಗೆ ಶಬ್ದ ಹೆಚ್ಚು ಕಡಿಮೆ ಭಿನ್ನ ಭಿನ್ನ ಶಾಸ್ತ್ರದಲ್ಲಿ ಮಾಡ್ತಾರೆ. ಒಟ್ಟು ಇವು 8 ಪಂಚತನ್ಮಾತ್ರೆಗಳು: ಮನಸ್ಸು, ಬುದ್ಧಿ, ಏನಪ್ಪ ಅಹಂಕಾರ. ಇವು ಏನದವ ಅಂತ ಕೇಳಿದರೆ ಇವುಗಳಿಂದನೇ ಈ ನಾಮರೂಪಾತ್ಮಕ ವಿಭಿನ್ನವಾದ ಸೃಷ್ಟಿ ಉತ್ಪನ್ನ ಆಗ್ಯದ. ಎಲ್ಲಿ ಅನಂತ ನಾಮೆ ಅನಂತ ರೂಪೆ ಸೃಷ್ಟಿ ಏನಪ್ಪ ಇದರಿಂದ ಆಗ್ಯದ. ಇವು 3 ಮನಸ್ಸು, ಬುದ್ಧಿ, ಅಹಂಕಾರ, ಇವು ಏನಪ್ಪ ಅಂದ್ರೆ 5 ತನ್ಮಾತ್ರೆಗಳು. ಇವುಗಳಿಂದ ಕೂಡ ಏನಪ್ಪ ಅಂತ ಕೇಳಿದರೆ ಈ ಸಮಸ್ತ ಸೃಷ್ಟಿಯಾಗಿದೆ. ಈ ಸೃಷ್ಟಿಯಲ್ಲಿ ಅನಂತ ವ್ಯವಹಾರ ನಡೀತದೆ. ಬೇಕು ಬೇಡ, ಸುಖ ದುಃಖ, ಮಾನ ಅಪಮಾನ, ಲಾಭ, ಇವೆಲ್ಲ ಪ್ರಪಂಚ ನಡೀತವೆ. ಇವೆಲ್ಲ ಇವು ಏನದವ? ಇತಿ ಅಯಂ ಮೇ ಭಿನ್ನ ಪ್ರಕೃತಿ ಅಷ್ಟದ. ಇವೆಲ್ಲ ಏನು ಆಗ್ಯವಲ್ಲ, ಇವು ಏನದ? ಮೇ ನನ್ನದು, ಮೇ ನನ್ನ. ಇವು 8 ಪ್ರಕೃತಿ ಅದಾವೆ. ಏನು ಪ್ರಕೃತಿ ಅಂದ್ರೆ ಏನು? ಉತ್ಪನ್ನ ಮಾಡುವು ತನ್ಮಾತ್ರೆಗಳು. ಇದರಿಂದ ಚಾಲು ಹಾಕದ ಮೂಲ. ಅದಕ್ಕೇನಂತೀರಿ? ಮೂಲ. ಹೆಂಗೆ ಘಟ ಶರವಾದಿಗಳಿಗೆ ಮಣ್ಣ ಮೂಲ ಅದ, ಆಭರಣಗಳಿಗೆ ಬಂಗಾರ ಹೆಂಗೆ ಮೂಲ ಅದ, ಹಾಗೇನಪ್ಪ ಅಂದರೆ ಇದು ಮೂಲ ಅದ. ಇದಕ್ಕೆ ಪ್ರಕೃತಿ ಅಂತೇಳಿ. ಈ ಸಮಸ್ತ ಪ್ರಕೃತಿಯಲ್ಲಿ ಏನಪ್ಪ ಅಂತ ಕೇಳಿದರೆ ನಾ ಏನಿದ್ದೀನಿ,
ಈ ಮೇ ಇವು ನನ್ನೂ ಅದಾವ. ಮೇ ಭಿನ್ನ ಪ್ರಕೃತಿ ಅಷ್ಟದ. ಅರ್ಥಾತ್ ಏನು, ಇವುಗಳ ಮಾಲೀಕ್ ನಾ ಇದ್ದೀನಿ. ಇವೇನು 8 ಅದಾವಲ್ಲ, ಇದ್ರ ಮಾಲೀಕ್ ನಾನೇ ಇದ್ದೀನಿ. ಮತ್ತಪ್ಪರತರಂ ನಾಸ್ತಿ, ನಾನು ಬಿಟ್ಟು ಇವೆಲ್ಲ ಇದ್ರ ಮಾಲೀಕ್ ನಾನೇ ಇದ್ದೀನಿ. ಇವು 8 ಅಪರ ಪ್ರಕೃತಿಗಳು ಇವು ಭೋಗ್ಯ ರೂಪದಲ್ಲಿ ಮನುಷ್ಯನಿಗೆ ಭೋಕ್ತ ರೂಪದಲ್ಲಿ ಇರ್ತಾವೆ. ಇವು ಯಾಕೆ ಮಾಡ್ಯಾರ ಅಂದ್ರೆ ಭೋಗಕ್ಕಾಗಿಯೇ ಮಾಡ್ಯಾರ. ಹೌದಲ್ಲ, ಭೋಗಕ್ಕೆ ಮಾಡ್ಯಾರ. ಇವೆಲ್ಲ ಭೋಗಿಸುವ ಪ್ರಕೃತಿಗಳು. ಮನಸ್ಸು ಬೇಕು, ಬುದ್ಧಿ ಬೇಕು, ಅಹಂಕಾರ ಬೇಕು, ಇವೆಲ್ಲ ಅದಾವ. ಇವೆಲ್ಲ ಇಲ್ಲ ಅಂದ್ರೆ ಮನುಷ್ಯನೇನಪ್ಪ ಅಂದ್ರೆ ಇಲ್ಲಿ ಸುಖ ದುಃಖಾದಿ ಭೋಗಗಳು ಆಗುವುದಿಲ್ಲ. ಅನ್ಯತ್ ಸಾಕ್ಷಾತ್ಕಾರ ಭೋಗ ಅದು ಆಗೋದಿಲ್ಲ ಅವನಿಗೆ. ಅದಕ್ಕೆ ಇವು ಏನಪ್ಪ ಅಂದ್ರೆ ಇವು ನನ್ನ ಪ್ರಕೃತಿ ಅದ, ನಾನೇ ಮಾಡೀನಿ, ನನ್ನಿಂದಾಗ್ಯದ. ಯಾಕೆ? ಪರಾಪ್ರಕೃತಿಯ ಭೋಗಕ್ಕೆ. ಹೋಟೆಲ್ ಮಾಲಕ ಹೋಟೆಲ್ದನ ಸಾಮಾನು ತಿನ್ನಂಗಿಲ್ಲ, ಶರಿ ಮಾರವ ಶರಿ ಅಂಗಡಿ ಅವ ಕುಡಿಯಂಗಿಲ್ಲ. ಅವ ಕುಡಿದ್ರೆ ವ್ಯಾಪಾರ ಹೆಂಗೆ ಮಾಡ್ತಾನೆ? ಬಾಟ್ಲಿ ಹೊಡೆದು ಕುಂಡಿರ್ತಾನೆ. ಅವ ಕುಡಿಯಂಗಿಲ್ಲ, ಮಂದಿ ಕುಡಿಸ್ತಾನೆ ಅಷ್ಟೇ. ಮಂದಿ ಕುಡಿಸ್ತಾನೆ, ಕುಡೀರಿ ಹೋಗ್ರಿ. ಹೋಟೆಲ್ ಮಾಲಕ ಏನು ಹಂಗೆ ಕುಂಡಿರ್ತಾನೆ, ಹೋಗ್ರಿ ಮಂದಿ. ಇವೆಲ್ಲವನ್ನು ಕೂಡ ನಾ ಮಾಡೀನಿ. ಯಾರಿಗೆ ಅಂದ? ಅದಾನ ಒಬ್ಬ, ಅವನ ಸಲುವಾಗಿ ಮಾಡಿದ್ದಾರೆ. ಯಾರು? ಪರಾಪ್ರಕೃತಿ ಒಬ್ಬ ಅದಾನ. ಹೌದು, ಅದಾನ ತಿಳ್ಕೊಂಡೆ ಅಂಗಡಿ ತೆರೆದು, ಕುಡಿಯೋರು ಅದರ ತಿಳ್ಕೊಂಡೆ ಅಂಗಡಿ ತೆರೆದೇವಿ, ತಿನ್ನೋರು ಅದರಂತ ಹೋಟೆಲ್ ಮಾಡಿದ್ದೇವೆ. ಇಲ್ಲ ಅಂದ್ರೆ ಯಾಕೆ ಮಾಡ್ತಾನೆ? ಈ ಅಪರಾಪ್ರಕೃತಿ ಯಾಕೆ ಮಾಡಿದೆ ಅಂದ್ರೆ ಅದಾನಪ್ಪ ಒಬ್ಬ, ಅದಾನವ. ಇವೆಲ್ಲ ಮನಬುದ್ಧಿ ಅಹಂಕಾರಗಳಿಂದ ಇವೆಲ್ಲದರ ಭೋಗವನ್ನು ಮಾಡ್ತಕ್ಕಂಥ ಒಬ್ಬ ಅದಾನವ. ಅವ ಯಾರು? ಪರಾಪ್ರಕೃತಿ. ಜೀವ ಏನದಾನ? ಪರಾಪ್ರಕೃತಿ. ಇವು 8 ಏನದಾವ, ಇದು ಅವನಿಗೆ ಸಾಧನ. ಆ ಶಬ್ದ ಸ್ಪರ್ಶ ರೂಪಸ ಗಂಧಗಳನ್ನು ಮನ ಬುದ್ಧಿ ಅಹಂಕಾರದಿಂದ ಅದನ್ನು ಭೋಗಿಸ್ತಾನ, ಅದನ್ನು ಸ್ವೀಕಾರ ಮಾಡ್ತಾನ. ಅದಕ್ಕೆ ಇದು ಪ್ರಕೃತಿ ಅದ ಅಂತ ಹೇಳಿದ್ರು. ಅದನ್ನು ಶಂಕರ ಭಗವತ್ ಭಾಷೆ ಬರೆದ ಭೂಮಿ ಇತಿ ಪೃಥ್ವಿ ತನ್ಮಾತ್ರ. ಭೂಮಿ ಅಂದೇವು, ಭೂಮಿ ಅಲ್ಲ, ಆ ತನ್ಮಾತ್ರ. ಭೂಮಿ ತನ್ಮಾತ್ರ ಅಂದ್ರೆ ಗಂಧ ತನ್ಮಾತ್ರ. ಗಂಧ ತನ್ಮಾತ್ರದಿಂದ ಭೂಮಿ ಉತ್ಪನ್ನ ಆಗ್ಯದ. ಅದು ಅನಂತ ಅದ. ಭೂಮಿಯಾಗೆ ಎಲ್ಲಿ ಗಂಧ ಇರ್ತದ್ರಿ ಅಂದ್ರೆ ಮಳೆ ಬರಬೇಕು ಗೊತ್ತಾಗ್ತದೆ. ಕಾಯ್ದ ಭೂಮಿಗೆ ಮಳೆ ಬಂತಂದ್ರೆ ಅದ್ರ ಗಂಧ ಶುರು ಆಕ. ಗಂಧ ಅದ ಅದರೊಳಗೆ. ಎಲ್ಲೆಲ್ಲಿ ಗಂಧ ಬರ್ತದೆ ಅದೆಲ್ಲ ಭೂಮಿ ಇದೆ. ಆ ಗಂಧ ತನ್ಮಾತ್ರದಿಂದ ಭೂಮಿ. ಇಲ್ಲಿ ಭೂಮಿ ಅಂದ್ರೆ ನೀವೇನು ತಿಳ್ಕೊಬೇಕು? ತನ್ಮಾತ್ರ ತಿಳ್ಕೋಬೇಕು. ಯಾವುದು? ಗಂಧ ತನ್ಮಾತ್ರ. ಪೃಥ್ವಿ ತನ್ಮಾತ್ರ ಉಚ್ಯತೆ ನ ಸ್ಥೂಲ. ಸ್ಥೂಲ ಭೂಮಿ ಹೇಳಕತ್ತಿಲ್ಲ, ಸ್ಥೂಲ ಭೂಮಿ ಹೇಳಕತ್ತಿಲ್ಲ. ಇದಕ್ಕೆ ಕಾರಣವಾಗಿರತಕ್ಕಂಥ ಸೂಕ್ಷ್ಮ ಗಂಧ ಏನದ, ಗಂಧ ಅದು ಗ್ರಹಣ ಮಾಡಬೇಕು. ಇವು ಎಷ್ಟದವ? ಭಿನ್ನ ಪ್ರಕೃತಿ ರಷ್ಟದ ಇತಿ ವಚನಾತ್. ಇವು ಏನದವ? 8 ಅದಾವ. ಈ ತನ್ಮಾತ್ರೆಗಳು ಏನಪ್ಪ? ಇವೆಲ್ಲ ಅಪರ ಪ್ರಕೃತಿ 8 ಅದಾವ. ಅವು ಯಾವ್ಯಾವು? ತಥಾ ಆದಯೋ ಅಬಾಧಯೋಪಿ ತನ್ಮಾತ್ರಾಣ್ಯವ ಉಚ್ಯಂತೆ. ಅಬಾಧ ಅಂದ್ರೆ ಅಪ್ ಹೋಗಿ ಅದು ಸಂಧಿಯೊಳಗಾಗ್ಯದ. ಅಪ್ ಆದಿ ಅಬಾದಿ. ಅಪ್ ಅಂದ್ರೆ ಜಲ ತನ್ಮಾತ್ರ. ಗಂಧ ಹೇಳಿದ್ರಲ್ಲ ನಿಮಗೆ. ಅಬಾಧಯೋಪಿ ತನ್ಮಾತ್ರಾಣ್ಯವ ಉಚ್ಯಂತೆ. ಅಪ್ ಅಂದ್ರೆ ಭೂಮಿ, ಇದು ನೀರ. ಅದು ನೀರಂದ್ರೆ ತನ್ಮಾತ್ರ ಗ್ರಹಣ ಮಾಡಿ. ರಸ ತನ್ಮಾತ್ರದಿಂದ ನೀರು, ಗಂಧ ತನ್ಮಾತ್ರದಿಂದ ಭೂಮಿ, ರೂಪ ತನ್ಮಾತ್ರದಿಂದ ಅಗ್ನಿ. ಹಿಂಗೆ ತಿಳ್ಕೋರಿ. ಉಚ್ಯಂತೆ. ಆಪಃ ಅನಲಃ ವಾಯು ಖಂ ಬೆಂಕಿ, ಗಾಳಿ ಖಂ ಅಂದ್ರೆ ಆಕಾಶ. ಮನ ಇತಿ ಮನಸಃ
ಏನಪ್ಪ ಅಂತ ಕೇಳಿದರೆ ಕಾರಣಂ ಅಹಂಕಾರೋ ಗೃಹ್ಯತೆ. ಇಲ್ಲಿ ಮನಸ್ಸು ಅಂದ್ರೆ ಹೇಳ್ಯಾರ ಅವರು, ಇಲ್ಲಿ ಅಹಂಕಾರ ಇಡ್ರಿ, ಮನಸ್ಸಂದ್ರೆ ಅಹಂಕಾರ ಅಂತ ಗ್ರಹಣ ಮಾಡಿರಿ ಅಂದ್ರೆ ಅವರು ಮನಸ್ಸಂದ್ರೆ ಅಹಂಕಾರ ಅಂತ ಮಾಡಿರಿ. ಇಲ್ಲಿ ಬುದ್ಧಿ ಇತಿ ಅಹಂಕಾರ ಕಾರಣಂ ಮಹತತ್ವಂ. ಮನಸ್ಸಂದ್ರೆ ಅಹಂಕಾರ ಇಡ್ರಿ, ಬುದ್ಧಿ ಅಂದ್ರೆ ಮಹತತ್ವ ಇಡ್ರಿ. ಸಾಂಖ್ಯರ ಹೇಳ್ಯಾರ, ಅದು ಕ್ರಮ ಹೇಳ್ಯಾರ ಸಾಂಖ್ಯಶಾಸ್ತ್ರ ಅವ್ರಿಗೆ, ಅದು ಮಹತತ್ವ ಅಂತ ತಿಳ್ಕೋರಿ. ಅವ್ರು ಹೇಳ್ತಾರೆ, ಅವರು ಅಹಂಕಾರ ಇತಿ ಅವಿದ್ಯಾ ಸಂಯುಕ್ತಂ ಅವ್ಯಕ್ತಂ. ಅಹಂಕಾರ ಅಂದರೆ ಅಂದರೆ ಅವಿದ್ಯೆಯಿಂದ ಕೂಡಿಕೊಂಡಿರುವ, ಅಜ್ಞಾನದಿಂದ ಕೂಡಿಕೊಂಡು ಅವ್ಯಕ್ತ, ನ ವ್ಯಕ್ತ ಅವ್ಯಕ್ತ. ಅದು ಹೆಂಗೆ ಬಾಲ್ಯ ಅವಸ್ಥೆಯಲ್ಲಿ ಕಾಮವು ಹೇಗೆ ಅವ್ಯಕ್ತವಾಗಿರುತ್ತದೆಯೋ, ಸಣ್ಣ ಕೂಸುಗಳು ಸಣ್ಣ ಹುಡುಗರು ಹುಡುಗಿಯರಲ್ಲಿ ಕಾಮ ಇಲ್ಲೇನು, ಹೆಂಗದ ಅವ್ಯಕ್ತ. ಅದರಂತೆ ಇಲ್ಲಿನೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಇದಕ್ಕೆ ಅವ್ಯಕ್ತ ಅಂತ ನೀವು ತಿಳ್ಕೋರಿ. ಅವಿದ್ಯಾ ಸಂಯುಕ್ತ ಅವ್ಯಕ್ತವಾಗಿ ಅದ. ಯತಃ ವಿಷಯ ಸಂಯುಕ್ತಂ ಅನ್ನಂ ವಿಷಂ ಇತಿ ಉಚ್ಯತೆ. ಅದು ಹೆಂಗೆ, ಅದು ಯಾರೇ ಅದಕ್ಕೆ ಅಪ್ಪವ್ರ ಕತೆ ಹೇಳ್ತಿದ್ರು. ಯಾರೋ ಊರಾಗ ಬದ್ಧ ವೈರು ತಲೆ ಮೇಲೆ ಹಿಡ್ಕೊಂಡು ವೈರು ಬಂತಂತಾರೆ. ಅವ್ರ ಅಪ್ಪ ಅವ್ರಿಗೆ ಕಡ್ದ, ಮುಂದೆ ಅವ್ರ ಮಗ ಅವ್ರಿಗೆ, ಹಿಂಗೆ 3 ತಲೆ ತಕ್ಕ ವೈರಿ ಆಗ್ತಿತ್ತಿಲ್ಲ. ಏನಪ್ಪ ಅಂತ ಕೇಳಿದ್ರೆ ಆಗ್ತಿತ್ತಿಲ್ಲ. ಅವ್ರ ಮಕ್ಕಳು ಹುಡುಗರು ಶಾಲೆಗೆ ಕೂಡಿ ಆಡ್ತಿದ್ದು ರೀ. ಶಾಲೆಗೆ ಅವಕ್ಕೇನು ಗೊತ್ತ, ಅಪ್ಪ ವೈರಿ ಮಗ ಕೂಡಿ ಆಡ್ತಿದ್ದು. ಆ ಹುಡುಗ ವೈರಿ ಮನೆಯಾಗ ಊಟ ಇತ್ತು, ಅವ್ರ ಮಗ ಇವ್ರ ಮಗ ಕೂಡಿ ಆಡೋರ, ಆ ಹುಡುಗ ನಡಿ ನಮ್ಮ ಮನೆಗೆ ಇವತ್ತು ಊಟದ ನಡಿ ಕರ್ಕೊಂಡು ಹೊಂಟಿದ್ದವ. ಇವ ಬಜಾರದಾಗ ಕುಂತಾನ. ಅಪ್ಪ ಅವ್ರ ಮನೆಗೆ ಹೋಗ್ಬೇಡ ನಮ್ಮ ವೈರಿ ಅಂತ ಅನ್ನಕ್ಕೂ ಬರೋಂಗಿಲ್ಲ. ಏನಂದ ಅವರಪ್ಪ, ವಿಷಂ ಭುಂಕ್ಷುವ ಅಂದಂತ, ವಿಷ ತಿನ್ನು ಅಂದ ಅರ್ಥೇನು, ಹೋಗಬೇಡ. ವಿಷಂ ಭುಂಕ್ಷು ಅಂದ್ರೇನು, ಹೋಗಬೇಡ ಅಂತ. ಹಾಗೇನಪ್ಪ ಅಂದ್ರೆ ಶಾಸ್ತ್ರ ಈಗ ಅನ್ನದಾಗ ವಿಷ ಹಾಕಿರ್ತಾರೆ, ಅದಕ್ಕೇನಂತಾರೆ, ವಿಷ ತಿನ್ನು, ವಿಷ ತಿರು. ಹಿಂಗೆಲ್ಲ ಸಂಯುಕ್ತ ಇರೋದ್ರಿಂದ ಅಂತಾರೆ ಅದಕ್ಕೆ. ಅನ್ನ ಸೇರಿದ್ದಕ್ಕೆ ವಿಷ ಸೇರಿದ್ದಕ್ಕೆ ಅನ್ನನೂ ಏನಾಯಿತು, ವಿಷ ಅನಿಸ್ಕೋತು, ಅನ್ನಕ್ಕೂ ವಿಷ ಅನಿಸ್ಕೋತು. ಹಾಗೆ ಅಂತಾರೆ ಅವರು. ಏನು ಅಹಂಕಾರಕ್ಕೆ ಅವಿದ್ಯಾ ಸಂಯುಕ್ತಂ ಅವ್ಯಕ್ತಂ. ಯಥಾ ಅವಿದ್ಯಾ ಸಂಯುಕ್ತ ಆಗಿರುವುದರಿಂದ ಆ ಅಹಂಕಾರ ಏನು ಅಂತ ಕೇಳಿದ್ರೆ ದುಃಖವನ್ನು ಕೊಡ್ತದೆ. ಮತ್ತು ಅಹಂ ಬ್ರಹ್ಮಾಸ್ಮಿ, ಅಹಂ ದುಃಖ ಕೊಡಂಗಿಲ್ಲ ನಿಮ್ಗೆ. ಸದಾಶಿವೋಹಂ, ಶಿವೋಹಂ, ಬ್ರಹ್ಮಹಂ ಕೊಡಂಗಿಲ್ಲ. ಅದರೊಳಗೆ ಅವಿದ್ಯೆ ಸೇರಬಾರ್ದು. ಅನ್ನ ಏನಿಲ್ಲ, ಅನ್ನದರೊಳಗೆ ವಿಷ ಸೇರ್ತು ಅಂದ್ರೆ ಅದು ವಿಷ ಅನ್ನ ಅಂತೇಳಿ. ಹಾಗೆ ಈ ಅಹಂಕಾರವು ಏನಪ್ಪ ಅಂತ ಕೇಳಿದ್ರೆ ಪ್ರಪಂಚದ ಜೊತೆಗೆ ದೇಹದ ಜೊತೆ ಕೂಡ್ತು ಅಂದರೆ ಏನಾಗ್ತದೆ, ಅದು ವಿಷ ಆಗ್ತದೆ. ಅನ್ನ ಹೆಂಗೆ ವಿಷ ಸೇರಿ ವಿಷ ಅನ್ನ ಅಂತೇಳಿ ಹಂಗೆ ಇದನ್ನು ಕೂಡ ಆಗ್ತದೆ. ಅಹಂಕಾರ ಇತಿ ಅವಿದ್ಯ ಸಂಯುಕ್ತಂ ಅವ್ಯಕ್ತಂ. ಯಥಾ ವಿಷಯ ಸಂಯುಕ್ತಂ ಅನ್ನಂ ವಿಷಂ ಇತಿ ಉಚ್ಯತೆ. ಏವಂ ಅಹಂಕಾರ ವಾಸನಾತ್ ಅವ್ಯಕ್ತಂ ಮೂಲ ಕಾರಣಂ ಅಹಂಕಾರ ಇತಿ ಉಚ್ಯತೆ. ಅಹಂಕಾರ ಅಂದ್ರೇನು, ಅವಿದ್ಯೆಯಿಂದ ಕೂಡಿಕೊಂಡಿರುವ ಅಹಂ. ಅದು ವಿದ್ಯೆಯಿಂದ ಕೂಡಿಕೊಂಡಿತು ಅಂದ್ರೆ ಏನಿಲ್ಲ, ಅವಿದ್ಯೆ ಸಂಯುಕ್ತ ಆಯಿತು ಅಂತ ಕೇಳಿದರೆ ಅದು ಏನಪ್ಪ, ಅಹಂಕಾರ, ಅಭಿಮಾನ ಇವನಿಗೆ ದುಃಖವನ್ನು ಕೊಡ್ತದೆ. ಅದಕ್ಕೆ ಅವರು ಹೇಳಿದರು, ಪ್ರವರ್ತಕತ್ವಾತ್ ಅಹಂಕಾರಸ್ಯ. ಏನು, ಅಹಂಕಾರ ಪ್ರವೃತ್ತಿಯದ ನಿವೃತ್ತಿ ಇಲ್ಲ. ಅಹಂಕಾರ ಏನು ಮಾಡ್ತದೆ, ಪ್ರವೃತ್ತಿ ಮಾಡ್ತದೆ, ನಿವೃತ್ತಿ ಮಾಡೋಂಗಿಲ್ಲ. ಅದಕ್ಕೆ ಹೇಳಿದ್ರು ಪ್ರವರ್ತಕತ್ವಾತ್ ಅಹಂಕಾರಸ್ಯ ಅಹಂಕಾರೇವ ಹಿ ಸರ್ವಸ್ಯ ಪ್ರವೃತ್ತಿ ಬೀಜಂ ದ್ರಷ್ಟಂ ಲೋಕೆ. ಜಗತ್ತಿನೊಳಗೆ ನೋಡ್ತೇವೆ, ಎಲ್ಲಕ್ಕೂ ಸುಖಕ್ಕೂ ದುಃಖಕ್ಕೂ ಮಾನಕ್ಕೂ ಅಪಮಾನಕ್ಕೂ
ಅಹಂಕಾರ ಕಾರಣ ಅದ ಅನ್ನೋದು ನಾವು ಪ್ರಪಂಚದೊಳಗೆ ನಮಗೆ ಎಲ್ಲರಿಗೂ ಅನುಭವ ಅದ. ಏನಪ್ಪ ಅಂದ್ರೆ ಇದೇ ದುಃಖ ಮನುಷ್ಯನಿಗೆ. ನಾ 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 ಅಂತ ಅಂದಾಗ ಈ ನಾ ಅನ್ನೋದೇ ಎಲ್ಲರಿಗೂ ದುಃಖ ಕೊಡ್ತದೆ. ಇತಿ ಇಯಂ ಯಥೋಕ್ತ ಪ್ರಕೃತಿ, ಈ ರೀತಿಯಾಗಿ ಕೂಡಿಕೊಂಡಂಥ ಏನು ಪ್ರಕೃತಿ ಅದ, ಅಹಂಕಾರ, ಮನಸ್ಸು, ಬುದ್ಧಿ, ಇವು ಪಂಚ ತನ್ಮಾತ್ರಗಳು ಏನದಾವ, ಇವಕ್ಕೆ ಏನಂತಾರೆ ಅಂದ್ರೆ ಅಪರಾ ಪ್ರಕೃತಿ ಅಂತಾರೆ. ಇವಕ್ಕೆ ಏನು ರೀ? ಯಥೋಕ್ತ ಪ್ರಕೃತಿ ಮೇ ಮಮ ಐಶ್ವರ್ಯ ಮಾಯಾಶಕ್ತಿ, ಇದು ಅಪರಾ ಪ್ರಕೃತಿ ಅದ. ಇದು ಎಲ್ಲಿಂದ ಬಂತು, ಯಾಕೆ ಬಂತು, ಹೆಂಗೆ ಬಂತು ಅಂದ್ರೆ ಜಾದೂಗಾರ ಸಾಮಾನು ಮಾಡ್ಯಾನ, ಯಾಕೆ ಬಂತು, ಯಾಕಡೆದು ಬಂತು ಗೊತ್ತಿಲ್ಲ. ಮಾಡ್ಯಾನ ಯಾರು? ಅವನೇ. ಹಂಗೆ ಇವು ಜಾದೂ ಸಾಮಾನು ಅದಾವ. ಏನು ಅಪರಾ ಪ್ರಕೃತಿ ನಾನು ಜಾದೂದಿಂದ ತಯಾರಾಗ್ಯಾವ. ಅವನು ಬಿಟ್ಟಿಲ್ಲ. ಹೌದಲ್ರಿ? ಸಂಗೀತ ಭಾಳ ಭಾರಿ ಹಾಡ್ತಾನೆ. ಸಂಗೀತಕಾರನ ಬಿಟ್ಟು ಸಂಗೀತ ಇರೋಕ್ಕೆ ಬರೋಂಗಿಲ್ಲ. ಸಂಗೀತ ಹೆಂಗದ ರೀ? ಅವನು ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ. ಅವನು ಸಂಗೀತನ ಬಿಟ್ಟು ಇರೋಂಗಿಲ್ಲ. ನೃತ್ಯಕಾರನ ಬಿಟ್ಟು ನೃತ್ಯ ಇರೋಂಗಿಲ್ಲ. ನೃತ್ಯಕಾರನ ಬಿಟ್ಟು ನೃತ್ಯ ಇರೋಂಗಿಲ್ಲ. ಸಂಗೀತಕಾರನ ಬಿಟ್ಟು ಸಂಗೀತ ಇರೋಂಗಿಲ್ಲ. ಹಂಗೆ ನಾನು ಬಿಟ್ಟು ಅಪರ ಪ್ರಕೃತಿ ಇರೋಂಗಿಲ್ಲ. ನಾನೇ ಐಶ್ವರ್ಯಮ್ಮೆ, ಇದು ನನ್ನ ಐಶ್ವರ್ಯ ಅದು, ಇದು ನನ್ನ ಐಶ್ವರ್ಯ ಅದು. ನನ್ನ ಚಮತ್ಕಾರದ ಅರ್ಜುನ, ಇದು ನನ್ನ ಚಮತ್ಕಾರ. ಅವನೇನು ಜಾದೂ ಮಾಡ್ತಾನಲ್ಲ, ಅದು ಅವನ ಚಮತ್ಕಾರದ. ಏನಿಲ್ಲ, ಎಲ್ಲ ಖತಮ್, ಎಲ್ಲ ಖತಮ್. ಅವರೆಲ್ಲ ಬಡ ಬಡ ಏನಪ್ಪ ಅಂತ ಕೇಳಿದ್ರೆ ಒಂದು ಖಾಲಿತ ಚೀಲ ಹಿಡಿದು ಏನು ಮಾಡಿಬಿಡ್ತಾನೆ, ದಬ 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 ರೊಕ್ಕ ಕೆಳಗೆ ಬೀಳ್ತಾವೆ. ನೋಡ್ರಿ ಇಲ್ಲಿ ಬೀಳ್ತಾವೆ. ಎಲ್ಲ ಆದ ಕೂಡಲೇ ಮಂದಿ ಕೊಡು ರೊಕ್ಕ ಕೊಡು ಅಂತ. ಮತ್ತು ನೀನೇ ಗೋಳೆ ಮಾಡ್ತಿಲ್ಲ ಅದು, ಮತ್ತು ನೀ ಯಾಕೆ ಮಂದಿ ಕೇಳ್ತಿ ಅಂದ್ರೆ ಅವು ಬರೋಬರಿಲ್ಲ, ಅಪರಾಧ ಅವು ಏನು ಕೆಲಸದಿಲ್ಲ, ಬರೋಕ್ಕಿಲ್ಲ. ಮತ್ತು ಅಷ್ಟು ರೊಕ್ಕ ನೋಡಿ ತಯಾರು ಮಾಡವ, ನಿಮ್ಮ ಮಂದಿಗೆ ಯಾಕೆ ಬೇಡ್ತೀಯಪ್ಪ? ಸುಳ್ಳದವು, ಅವು ಖರೇ ಇಲ್ಲ. ಇದು ಅಪರಾ ಪ್ರಕೃತಿ ಅದ ಅಂತಾನೆ ಪರಮಾತ್ಮ. ಇದು ಎಲ್ಲಿಂದ? ಮತ್ತ ಹೆಂಗೆ ಜಾದೂಗಾರನಿಂದ ಎಲ್ಲ ಆಗ್ಯಾವ, ಇದೆಲ್ಲಕ್ಕೆ ತೋರಕ್ಕೆ ಕಡ್ಯಾಕ ಇವು ಭಿನ್ನ ಪ್ರಕೃತಿ ರಷ್ಟದ. ಇವು 8 ಪ್ರಕೃತಿ ಅದಾವ. ಇವು ನನ್ನ ಬಿಟ್ಟು ಅಲ್ಲ, ತನ್ನ ಮಾತ್ರ ಅದ. ಇವೆಲ್ಲ ಮನ, ಬುದ್ಧಿ, ಅಹಂಕಾರ, ಪಂಚ ತನ್ಮಾತ್ರೆಗಳು ಇವು ಏನದಾವ? ಅಪರ ಅದಾವ. ಅಪರ ಅಂದ್ರೇನು? ಕನಿಷ್ಠ. ಪರ ಅಂದ್ರೆ ಸ್ವಲ್ಪ ಶ್ರೇಷ್ಠ. ಪರ ಅಪರ, ಕನಿಷ್ಠ ಶ್ರೇಷ್ಠ ಅಂತೇಳಿ ಇವು ಕನಿಷ್ಠ ಅದಾವೆ. ಇದಕ್ಕಿಂತ ಶ್ರೇಷ್ಠ ಒಂದು ಪ್ರಕೃತಿ ಅದು. ಅದನ್ನು 3 ಗುಣದಿಂದ ತಯಾರಾಗಿದೆ. ಪ್ರಕೃತಿ ಅಂದ್ರೆ 3 ಗುಣ, ಅದನ್ನು 3 ಗುಣದಿಂದ ತಯಾರಾಗಿದೆ. ಸ್ವಲ್ಪ ಶುದ್ಧ ಅದಾವೆ. ನಂಬರ್ ಚಸ್ಮಾ ಅದ. ಚಸ್ಮಾನೇ ನಂಬರ್ ಅದು ಸ್ವಲ್ಪ. ಅದಕ್ಕೆ ಅವು ಮೊದಲಿನಕ್ಕೆ ನಂಬರ್ ಇಲ್ಲ, ಉಲ್ಟಾ ಕಾಣ್ತಾವೆ, ಅವೆಲ್ಲ ಸರಿ ಇಲ್ಲ. ಇದು ಹೆಂಗದ? ನಂಬರ್ ಚಸ್ಮಾ ಸ್ವಲ್ಪ ಚಲೋ. ಚಸ್ಮಾನೇ ಪ್ರಕೃತಿನೇ. ಇದು ಪರ ಅದ, ಪರ ಅದ. ಹೌದಲ್ಲ? ಪರ ಸ್ವಲ್ಪ ಪೂರ ಮಕ್ಕೊಂಡಿಲ್ಲ, ಅರ್ಧ ಎಚ್ಚರ ಅದಾನ. ಏನು ಚುಚ್ಚೋದು ಪಚ್ಚೋದ್ರೆ ಗೊತ್ತಾಕದ. ಅದು ಪೂರ ನಿದ್ದೆ ಹಚ್ಚದ. ಅದು ಇದು ಅರ್ಧಂಬರ್ಧ ನಿದ್ದೆ. ಅವನಿಗಿಂತ ಚಲೋ ಅಲ್ರಿ. ಮೂಕರಿಗಿಂತ ಯಾಕಂದ್ರೆ ಮಾತಾಡೋ ಚಲೋನೇ. ಮೂಕನಿಗಿಂತಲೂ ಮಾತಾಡೋ ಚಲೋನೇ. ಏನಕ್ಕೆ ಮತ್ತೆ ಮಾತಾಡ್ತಾನಲ್ಲ. ಹಂಗೆ ಈ ಪರ ಪ್ರಕೃತಿ ಏನದ, ಅಪರ ಪ್ರಕೃತಿಗಿಂತ ಪ್ರಕೃತಿನೇ ಇದು ಸ್ವಲ್ಪ ಶಾಣೆ ಅದು. ಏನ್ರಿ ಅಂಥದ್ದು, ಏನ್ರಿ ಅಂಥದ್ದು ಅದು ಹೇಳ್ತಾರೆ. ಅದು ಯಾವುದು ಅದಕ್ಕೆ? ಏತದ್ಯೂನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ. ಮುಂದೆ ಪರ ಪ್ರಕೃತಿ ಮುಂದೆ ಹೇಳ್ತಾನೆ. ಇನ್ನೂ ಹೇಳ್ಬೇಕೇನ್ರಿ? ಅಪರೇಯ ಮಿತಸ್ತ್ವನ್ಯಂ ಪ್ರಕೃತಂ ವಿದ್ಧಿ ಮೇ ಪರಾಂ. ಮೇ ಪರಾಂ
ಅನ್ಯಾಂ ಪ್ರಕೃತಿ ವಿಧಿ. ನನ್ನ ಪರ ಅನ್ಯ ಭಿನ್ನವಾದ ಪರಾ ಪ್ರಕೃತಿಯನ್ನು ತಿಳ್ಕೊ. ಅಪರೇಮ ಇತಸ್ತ್ವನ್ಯಮ್ಮ, ಅಪರ ಪ್ರಕೃತಿಗಿಂತಲೂ ಭಿನ್ನವಾಗಿರತಕ್ಕ ಇತಃ ಭಿನ್ನ, ಅಪರೇ ಪ್ರಕೃತಿಗೆ ಭಿನ್ನವಾಗಿರತಕ್ಕಂಥ ಒಂದು ಪರಾಂ ಅನ್ಯಾಂ ಪ್ರಕೃತಿ ಮೇ ನಂದು ವಿಧಿ ತಿಳಿ. ನಂದು ಇನ್ನೊಂದು ಪ್ರಕೃತಿ ಅದ, ಎರಡೂ ನಾನೇ ಇದ್ದೀನಿ. ಅಪರ ಪ್ರಕೃತಿನೂ ನಾನೇ. ಏನಿಲ್ಲಿದು, ಇದು ನಿದ್ದೆ ಹೊಡಿತದೆ. ಇನ್ನೊಂದು ಪ್ರಕೃತಿ ಅದ ಮೇ ಪರಾಂ, ಇನ್ನೊಂದು ನನ್ನ ಪ್ರಕೃತಿ ಅದ ಪ್ರಕೃತಿ ಅದು. ಅದಕ್ಕೆ ನೀ ಪರಾ ಪ್ರಕೃತಿ ಅಂತ ತಿಳ್ಕೊ. ಇನ್ನೊಂದು ಏನದಲ್ಲ ಅದು ಪರಾ ಪ್ರಕೃತಿ ಅಂತ ತಿಳ್ಕೊ. ಯಾವುದ್ರಿ ಅದು? ಇವು 8 ಅಪರಾ ಪ್ರಕೃತಿ, ಇನ್ನೊಂದು ಪ್ರಕೃತಿ ಅದ ಪರಾ ಪ್ರಕೃತಿ, ಅದು ನಂದೇ ಅದ ತಿಳ್ಕೊ ಅಂದವ. ಯಾವುದ್ರಿ ಅಂದ್ರೆ ಹೇಳ್ತಾರೆ ಜೀವಭೂತ ಮಹಾಭಾವೋ. ಅದಕ್ಕೆ ಯಾವ ಜೀವ ಪ್ರಕೃತಿ ಅಂತ, ಜೀವ ಪ್ರಕೃತಿ. ಯಾಕಂದ್ರೆ ಹೆಂಗಿದ್ರಿ ನಮ್ಮ ಪ್ರಕೃತಿ ಆರಾಮದ ನೋಡಿ. ಪ್ರಕೃತಿ ಅಂದರೆ ಜೀವ ಅಂತ ಆರಾಮ ಅನ್ನಿಸ್ತದೆ ರೀ, ಆರಾಮ ಅನ್ನಿಸ್ತದೆ. ಇದೊಂದು ಪ್ರಕೃತಿ, ಶರೀರ ಒಂದು ಪ್ರಕೃತಿ, ಇರೋದೊಂದು ಪ್ರಕೃತಿ ಅದ. ಹೆಂಗ್ರಿ ಪ್ರಕೃತಿ ಆರಾಮ. ಇದರಿಗೆ ಬಂದಾನ ಚಂದೆ ಅದನ್ನು ಮಾತು ಕೇಳ್ತಾರೆ, ಹೆಂಗಿದ್ದೀರಿ ಅಂತ. ಆರಾಮಿದ್ದೀನಿ. ಮತ್ತು ಆರಾಮಿಲ್ಲ ಅಂದ್ರೆ ಇಲ್ಲಕ್ಕೆ ಬರ್ತಿದ್ದವು ಅಂದರೆ ಒಳಗೆ ಆರಾಮಿದ್ದೀರಿಲ್ಲ ಅಂತ ಕೇಳೋ ಅಭಿಪ್ರಾಯ. ನೀವು ಶರೀರ ಆರಾಮ ಬಂದಾನ ಇಲ್ಲಿಗೆ, ಮತ್ತು ಆರಾಮಿದ್ದೀರಿ ಅವೇನಂತ ಆರಾಮ. ಇದು ಪರ ಪ್ರಕೃತಿ ಬಗ್ಗೆ ಪ್ರಶ್ನೆ ಅದ ಒಂದು. ಅಪರ ಪ್ರಕೃತಿಯಲ್ಲಿ ಎದುರಿಗೆ ನಿಂತದ, ಆರಾಮದಾನ, ಗುಂಡದಾನ, ಚಂದದಾನ. ಅಪರ ಪ್ರಕೃತಿ ಎದುರಿಗೆ ಮತ್ತೆ ಕೇಳಂಗಿಲ್ಲ. ಅವ ಕೇಳು ಆರಾಮಿದ್ದೀರಿ ಅಂತ ಕೇಳೋದು, ಪರ ಪ್ರಕೃತಿ ಬಗ್ಗೆ ಕೇಳ್ತಾನೆ ನಿಮ್ಮ ಜೀವನ ಹೆಂಗದ ಅಂತ ಅವ ಕೇಳ್ತಾನೆ. ಪ್ರಶ್ನೆ ಅದ ಒಂದು. ಅದಕ್ಕೆ ಪರ ಪ್ರಕೃತಿ ಅಂತ ಅರ್ಜುನ. ಅದು ಏನಪ್ಪ ಅಂತ ಕೇಳಿದ್ರೆ ಅಪರೇ ಮಿತಸ್ತ್ವನ್ಯಂ ಪ್ರಕೃತಿ ವಿದ್ಧಿ ಮೇ ಪರಾಂ. ಪರಾ ಪ್ರಕೃತಿ ಅನ್ಯ ಅಪರ ಪ್ರಕೃತಿಗೆ ಭಿನ್ನವಾಗಿರತಕ್ಕಂಥ ಒಂದು ಪ್ರಕೃತಿ ಏನು ಅದ, ಅದಕ್ಕೆ ಪರಾ ಪ್ರಕೃತಿ ಅಂತ, ಪರಾ ಪ್ರಕೃತಿ ಅಂತ. ಯಾವುದು? ಜೀವಭೂತ ಮಹಾಭಾವೋ. ಜೀವ ಏನದಲ್ಲ ಇಲ್ಲಿ ಜೀವಾತ್ಮ, ಇದು ಅಪರಾ ಪ್ರಕೃತಿ. ಅಪರಾ ಪ್ರಕೃತಿ ಹೆಂಗದ ನೋಡಿ. ಈ ಅಪರಾ ಪ್ರಕೃತಿಯೊಳಗೆ ಚಿಂತನೆ ಶಕ್ತಿ ಇಲ್ಲ, ಏನೂ ಮಾಡೋಂಗಿಲ್ಲ. ಅದು ಸುಖನೂ ಇಲ್ಲ, ದುಃಖನೂ ಇಲ್ಲ, ಏನೂ ಇಲ್ಲ. ಅಪರಾ ಪ್ರಕೃತಿ. ಅದರಿಂದ ಆಗುವ ದುಃಖ ಅನ್ನೋ ಒಂದು ಪ್ರಕೃತಿ ಅದ, ಒಂದದ. ಅದು ಪರಾ ಪ್ರಕೃತಿ. ಅವ್ರಿಗಿಂತ ಅವನು ಶಾಣೆ, ಅವನು ಸ್ವಲ್ಪ ವಿವೇಕ ಜಾಸ್ತಿ ಅದ. ಅದಕ್ಕೆ ಅಪರಾ ಪ್ರಕೃತಿ ಏನಪ್ಪ ಅಂದ್ರೆ ಮಹಾಭಾವು. ಹೇ ಅರ್ಜುನ, ಮಹಾಭಾವು ಅಂದರೆ ಏನರ್ಥ ಅಂತ ಕೇಳಿದ್ರಿ, ಉದ್ದ ಕೈ. ಉದ್ದ ಕೈ ಅಂದರೆ ಏನರ್ಥ ರೀ? ಇಲ್ಲಿ ಕೈ ಉದ್ದ ಅಲ್ಲ, ಬುದ್ಧಿ ಸಂಕ್ಷಿಪ್ತ ಭಾಳ ತಿಳ್ಕೊಬೇಕ್ರಿ. ಅದಕ್ಕೆ ಮಹಾ ಅಂತಾರೆ. ಮಹಾನ್ ಬುದ್ಧಿವಾನ ಅಂದ್ರೆ ಏನು ರೀ? ಕಿಂಚಿತ್ ಹೇಳಿದ್ರೆ ವಿಶೇಷವಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳವ ಅವನಿಗೆ ಬುದ್ಧಿಮಾನ ಅಂತೇವೆ ನಾವು. ಮಹಾಭಾವ ಅಂದ್ರೆ ಯಾವುದನ್ನು ಕೂಡ ತುರಂತ ಗ್ರಹಣ ಮಾಡಲಿಕ್ಕೆ ಶಕ್ತಿ ಇದ್ದವ್ರಿಗೆ ಮಹಾಭಾವ ಅಂತ. ಹಾಗೆಂದಾಗೆ ತಿಳ್ಕೊಬೇಕು. ನಾವು ಹಿಡಿಯೋದು ಇಲ್ಲೇ ಅದ, ಇದು ಮಹಾಭಾವ ಅಲ್ಲ. ಅದು ಕೊಲೆ ಅಂತ ತೊಗೊಂಬಂದ್ರೆ ಕೈ ಇಲ್ಲೇ ಕುಂತೆ ಮಹಾಭಾವ ಅಂತ. ಒಂದು ಕೈಯಿಂದ ಎಷ್ಟು ಕೆಲಸ ಮಾಡಬಹುದು ಒಂದಾದ, ಅದನ್ನು ಅಗಣಿತವಾದ ಕೆಲಸ ಮಾಡ್ದ ಅಂದ್ರೆ ಮಹಾಭಾವ. ಅದಕ್ಕೆ ಅರ್ಜುನ ಅಗಣಿತವಾದ ಕೆಲಸ ಮಾಡ್ಯಾನ. ಹಂಗಲ್ಲ ಅವನು ಭಾವು. ಯಾವ ಇದಕ್ಕಿಟ್ಲ ಅವನಿಗೆ ಮಾಡಲಾರ್ದ 100 ಮಂದಿ 100 ಕೈ ಕೆಲಸ ಮಾಡಲಾರ್ದ ಕೈ ಕೆಲಸ ಅವನದು ಅಷ್ಟೇ ಮಾಡ್ಯಾವ, 2 ಕೈ ಮಾಡ್ಯಾವ. ಅದಕ್ಕೆ ಮಹಾಭಾವು ಅಂತ.
ಆ ಮಹಾಭಾವ ಅಂತ ಅರ್ಥ ಏನು ಅಭಿಪ್ರಾಯ ಅಂತ ಕೇಳಿದರೆ ಅಸಾಧ್ಯವನ್ನು ಸಾಧಿಸ್ತಕ್ಕಂಥ ಹೇ ಅರ್ಜುನ. ಅರ್ಜುನ ಮಹಾಭಾವ ಏನಪ್ಪ ಅಂತ ಕೇಳಿದರೆ ನೀವು ತಿಳ್ಕೊ ಏನು ಪರಾಪ್ರಕೃತಿ ಜೀವ ಪ್ರಕೃತಿ ಅದೇನು ಏದಂ ಧಾರತೆ ಜಗತ್ ಅದ. ಈ ಜಗತ್ತ ಯಾರ ಸಲುವಾಗಿ ಅದ? ಅವ ಈ ಜಗತ್ತನ್ನು ಯಾವ ಹೊತ್ಕೊಂಡಾನ ಅವ. ಧಾರ್ಯತೆ ಜಗತ್ ಇದನ್ನು ಯಾರಿಗದ? ಇದು ಅವನಿಗದ. ಪರಮಾತ್ಮ ಮಾಡಿರಬೇಕು. ಈ ಜಗತ್ತನ್ನು ನೋಡೋಣ ಯಾರು, ಮಾಡೋಣ ಯಾರು, ಸುಖ ಪಡೋ ಇವನೇ ಅದ. ಯಾರು ಜೀವಭೂತ ಜಗತ್. ಜಗತ್ ಗಚ್ಚತೀತಿ ಇತಿ ಜಗತ್, ಸಮ್ಯಕ್ ಸರತಿ ಇತಿ ಸಂಸಾರ. ಜಗತ್ತಿಗೆ ಏನಂತಾರೆ? ಸಂಸಾರ ಅಂತ. ಸಂಸಾರಕ್ಕೆ ಏನಂತಾರೆ? ಅರ್ಥ ಬೇರೆ ಅದ. ಅರ್ಥ ಬೇರೆ ಅದ. ನೀವು ಪಂಚದಶ ನೋಡ್ತೀರಿ, ಪಂಚದಶ ಓದ್ತೀರಿ. ಅದು ಈಶ್ವರ ಸೃಷ್ಟಿಗೆ ಜಗತ್ತಂತಾರೆ, ಜೀವನ ಸೃಷ್ಟಿಗೆ ಸಂಸಾರ ಅಂತ. ಎರಡೂ ಸ್ಥಿರ ಇಲ್ಲಿವು. ಅವ ಮಾಡೋದು ಸ್ಥಿರ ಇಲ್ಲ. ಯಾಕೆ? ಪ್ರಳಯಾದಿಗಳನ್ನು ಹೇಳ್ತೀರಿ ನೀವೇ, ಶಾಸ್ತ್ರದಲ್ಲಿ ಸ್ಥಿರ ಇಲ್ಲ. ಗಚ್ಚತಿ ಇತಿ ಜಗತ್ತು, ಅದು ನಿಂದ್ರಂಗಿಲ್ಲ. ಹರ್ಕೋತ ಹರ್ಕೋತ ಹರ್ಕೋತೆ ಹೋಗ್ತದೆ. ಯಾವುದು ಸ್ಥಿರ ಇಲ್ಲ ಇದಕ್ಕೆ. ಗಚ್ಚತಿ ಇತಿ ಜಗತ್ತು ಅಂದ್ರೆ ಹೋಗ್ತದ ಹೋಗ್ತದ ಹೋಗ್ತದೆ ಜಗತ್ತು. ಜಗತ್ತು ನಮಗೆ ಕಾಣ್ತದೆ ಅದೇ ಅಂತ. ನಮಗೆ ಕಾಣ್ತದೆ ಅದೇ ಅಂತ. ನೀವು ಎಂದ 10 ವರ್ಷ ಹಿಂದೆ ಮಲ್ಲಪ್ಪ ನೋಡ್ರಿ, 10 ವರ್ಷ ಮೇಲೆ ನೋಡ್ತೀರಿ ಮಲ್ಲಪ್ಪ ಅವನೇ ಅದಾನೆ? ಇಲ್ಲ ಇಲ್ಲ. ಅವನೇ ಇದ್ರೆ ಸಾಯಬಾರ್ದವ, ಮುದುಕ ಆಗಬಾರ್ದವ, ನಶ್ವರ ಆಗಬಾರ್ದು. ಅದು ಇಲ್ಲ. ಪರಂತ ನೀ ಅಂತಿ ಕಲ್ಲಪ್ಪನೇ ಅಂತ. ಕಲ್ಲಪ್ಪನೇ ಕಲ್ಲಪ್ಪನೇ. 20 ವರ್ಷಗೂ ಕಲ್ಲಪ್ಪನೇ, 70 ವರ್ಷಗೂ ಕಲ್ಲಪ್ಪನೇ. ಅವನೇ ಇವ ಅಂತೀನಿ ಅಂತಿ. ಅವ ಇಲ್ಲ, ಅವ ಇಲ್ಲ. ಅವನ ರೂಪನೂ ಬದಲಾಗ್ಯದ, ನಾ ಮಟ್ಟೆ ಉಳ್ದದ. ರೂಪ ಬದಲಾಗ್ಯದ ಆಗ್ಯದ. ಯಾಕೆ? ಹಂಗೆ ಇರಂಗಿಲ್ಲ. ಜಗತ್ತೇ ಹಿಂಗದ. ಅದಕ್ಕೆ ಜಗತ್ತು ಅಂತಾರೆ. ಗಚ್ಚತಿ ಈತಿ ಜಗತ್ತು. ಅದು ಹಂಗೆ ನಡೀತಾ ಇರ್ತದೆ. ಹಂಗೆ ಅವ್ರು ಹೇಳಿದ್ರಲ್ಲ, ಸೂರ್ಯ ಹುಡ್ತಾನೆ, ಸೂರ್ಯ ಮುಳುಗ್ತಾನೆ. ಶಂಕರಾಚಾರ್ಯ ಹೇಳಿದ್ರು. ಹಂಗೆ ಹೋಗ್ತದೆ ಜಗತ್ತು. ಬರ್ತಾ ಹೊಳೆ ಹರಿತದೆ. ಅದೇ ಹೊಳೆ ಇರಂಗಿಲ್ಲ. ಅದು ಒಮ್ಮೆ ನೀರು ತೊಗೊಂಡು ಕುಡ್ದು ಅಂದ್ರೆ ಮತ್ತೊಮ್ಮೆ ಕೈ ಹಾಕೋದ್ರಾಗ ಹೊಳೆ ಹೋಗಿರ್ತದೆ. ನೀನು ಹೊಳೆ ಹೋಗಿರ್ತದೆ, ದೂರ ಹೋಗಿರ್ತದೆ. ಅದೇ ಹೊಳೆ ಭೀಮಾ ನದಿ. ಇರಂಗಿಲ್ಲ. ಇದು ಪ್ರಪಂಚದ ಗಚ್ಚತಿ ಇತಿ ಜಗತ್ತು. ಪರಮಾತ್ಮನ ಸೃಷ್ಟಿ ಗಚ್ಚತಿ. ಇವೊಂದು ಜೀವನ ಸೃಷ್ಟಿನ ಸಂಸಾರನೂ ಗಚ್ಚತಿ. ಸಂಸಾರವು ಜೀವಕಲ್ಪಿತ. ಶಾಸ್ತ್ರ ಹೇಳಿದ್ರಲ್ಲ, ಜೀವಕಲ್ಪಿತ. ಇದನ್ನೂ ಇರಂಗಿಲ್ಲ. ಇದು ಅದಕ್ಕಂತ ಇವು ಹೋಗ್ತಾವಪ್ಪ. ಇವೆರಡೂ ಜೀವಭೂತ ಮಹಾಭಾವೋ ಏದಂ ಧಾರತೆ ಜಗತ್ತ. ಈ ಚಂಚಲ ಜಗತ್ತನ್ನು ಧಾರಣ ಮಾಡಿದವರು ಯಾರದಾರ? ಇದಕ್ಕೆ ಇದು ಅನ್ನೋರು ಯಾರದಾರ? ಇವನೇ ಜೀವ ಸೃಷ್ಟಿ ಅದ. ಇವನೇ ಇದಕ್ಕೆ ಕಿಮ್ಮತ್ತು ಕೊಟ್ಟವ್ರು ಯಾರು? ಇವನೇ. ಈ ಜಗತ್ತಿಗೆ ಅಸ್ಥಿ ಕೊಟ್ಟವ ಇವನೇ, ಭಾತಿ ಕೊಟ್ಟವ ಇವನೇ, ಪ್ರಿಯ ಕೊಟ್ಟವ ಇವನೇ. ಇದು ಅಸ್ಥಿ ಭಾತಿ ಪ್ರಿಯ ಇವ ಕೊಟ್ಟಾನೆ ಈ ಜಗತ್ತಿಗೆ. ಈ ಜಗತ್ತು ಏನು ಇಲ್ಲಪ್ಪ. ಅದಕ್ಕೆ ಅಂತಾರವರು, ಈ ಜಗತ್ತು ಇದು ಚಂಚಲವು, ಸಂಸಾರವು ಚಂಚಲವು. ಇದು ಸಮಸ್ಯೆ ಏನಪ್ಪ ಅಂತ ಕೇಳಿದರೆ ಹೋಗ್ತಾ ಇರ್ತದೆ. ಇವೆರಡಕ್ಕೂ, ಪರಾಪ್ರಕೃತಿಗೂ ಜೀವ ಪ್ರಕೃತಿಗೂ ಈ ಭೂತ ಪ್ರಕೃತಿಗೂ ಹೌದಲ್ಲ, ಇವೆರಡೂ ಕಾರಣದ. ಅಂದರೆ ಭೂತ ಅಂದರೆ ಏನು ರೀ?
ಮೂರು ಶಬ್ದದ ಭೂತ, ವರ್ತಮಾನ, ಭವಿಷ್ಯ. ಭೂತ ಅಂದರೆ ಏನು? ಹೋಗೋದು. ಹಿಂದಿದ್ದಕ್ಕೆ ಭೂತ ಅಂತೇವೆ ನಾವು. ಈ ಇರುವಲ್ಲ, ಇವೆಲ್ಲ ಭೂತೇ ಅದಾವೆ. ಇವೆಲ್ಲ ಭೂತೇ ಅದಾವೆ, ಇವು ಇರುವಲ್ಲ. ಪರಂತು ಭೂತದಂಗೆ ಕೆಲಸ ಮಾಡ್ತಾವೆ ಆ ಭೂತ. ಭೂತ ಹೆಂಗೇನಪ್ಪ ಅಂದ್ರೆ ಇಲ್ಲದ್ದನ್ನು ಆಡಿಸ್ತದ, ಇಲ್ಲದ್ದನ್ನು ಮಾಡಿಸ್ತದಲ್ಲ. ಹಂಗೆ ಈ ಭೂತಗಳು ಇವನಿಗೆ ಬಡ್ಕೊಂಡವು, ಪಂಚಭೂತ ಬಡ್ಕೊಂಡು ನೀವು ಅಂತ ದೇಹನ ಅಂತ ನಾ ಸುಂದರನ, ಶಾಣ್ಯನ, ರೂಪನ, ಬದ್ಧನ, ಸಂಸಾರಿ ಏನೇನೇನು ಮಾತಾಡ್ತಾನೆ. ಹಾಗೆ ಮಾತಾಡ್ತಾನೆ. ಇದು ಎಲ್ಲಕ್ಕೂ ಅರ್ಜುನ, ಇದು ಎಲ್ಲಕ್ಕೂ ಪರಾಪ್ರಕೃತಿಗೂ ಇವೆಲ್ಲಕ್ಕೂ ಏನವ ಎಲ್ಲಿ ತೋರ್ತಾವ? ನನ್ನಲ್ಲಿ. ಅದಕ್ಕೆ ಹೇಳಿದ್ರಪ್ಪ, ಹೇಳಿದ್ರವರು, ಕೃಷ್ಣಸ್ಯ ಜಗತ್ತಃ ಪ್ರಭವ ಪ್ರಲಯಸ್ತತಃ. ಈ ಪರ ಅಪರ ಪ್ರಕೃತಿಗಳು ಇವೇನಪ್ಪ ಅಂತ ಕೇಳಿದರೆ ತೋರ್ತಾವಲ್ಲ, ಇವೆಲ್ಲ ತೋರ್ಲಿಕ್ಕೆ, ಇವು ಇರೋಕ್ಕೆ, ಇವು ವ್ಯವಹಾರ ಮಾಡೋಕ್ಕೆ ಯಾರು ಕಾರಣ ಅಂತ ಕೇಳಿದರೆ ನಾನೇ. ಗಂಭೀರವಾದ ಏನಪ್ಪ ಅಂತ ಕೇಳಿದ್ರೆ ಸಮುದ್ರದಲ್ಲಿ ಗಾಳಿಯ ಸಂಪರ್ಕ ಮೂಲಕವಾಗಿ ಹೇಗೆ ನೆರೆ ತೆರೆಗಳು ತೋರ್ತಾವಲ್ಲ, ಅವು ಸಮುದ್ರಕ್ಕೆ ಬಿಟ್ಟು ಬೇರೆ ಇಲ್ಲ. ಆದರೆ ತೆರೆಗೆ ನೊರೆ ಅನ್ನಂಗಿಲ್ಲ, ನೊರೆಗೆ ಏನಂತ ಬುದ್ಬುದ ಅನ್ನಂಗಿಲ್ಲ, ಭಿನ್ನ ಅದ. ಪರಂತು ನೀರು ಬಿಟ್ಟು ಯಾವೂ ಇಲ್ಲ. ಹಾಗೆ ಇವೆಲ್ಲ ತೆರೆಗಳ, ನೊರೆಗಳ, ಬುದ್ಬುದಗಳ ಉತ್ಪತ್ತಿಗೆ ಯಾರು? ಸಮುದ್ರವೇ ಕಾರಣ. ಅದರಂತೆ ಈ ಪರಾ ಪ್ರಕೃತಿ, ಈ ಅಪರಾ ಪ್ರಕೃತಿ ಇವು ನನ್ನಲ್ಲೇ ಹುಡ್ತಾವೆ, ನನ್ನಲ್ಲೇ ಲಯ ಆಗ್ತಾವೆ. ಆಭರಣಗಳು ಬಂಗಾರದಲ್ಲಿ ಹುಟ್ಟಿ ಬಂಗಾರದಲ್ಲೇ ಲಯವಾದಂತೆ ಇವೆಲ್ಲ ಏನು ನನ್ನಲ್ಲಿ ಹಾಕವ. ಅಹಂ ನಾನು ಕೃತ್ಸ್ನಸ್ಯ, ಕೃತ್ಸ್ನ ಅಂದರೆ ಎಲ್ಲ ಪರ ಅಪರ ಪ್ರಕೃತಿ ಇವೆರಡಕ್ಕೂ ಏನು ಈ ಅಪರ ಅಪರ ಪ್ರಕೃತಿ ಈ ಜಗತ್ತಿಗೆ ನಾನು ಪ್ರಭವ ಉತ್ಪತ್ತಿಗೆ ತತಃ ಲಯಕ್ಕೂ ನಾನೇ ಕಾರಣ ಇದ್ದೀನಿ. ಅರ್ಜುನ ಹೇಳ್ತಾನೆ, ನೀ ಯಾಕೆ ಚಿಂತೆ ಮಾಡ್ತೀ? ನಾ ಹೊಡೆದ್ರೆ ಸಾಯ್ತಾರೆ. ಇಲ್ಲ, ಅದು ಸಹಾಯ ಕೊಲಾಕೂ ನಿನಗೆ ಅಧಿಕಾರ ಇಲ್ಲ, ಜೀವಂತ ಕೂಡ ಅಧಿಕಾರ ಇಲ್ಲ. ಎಲ್ಲಕ್ಕೆ ನಾ ಇದ್ದೀನಿ, ಮುಖ್ಯ ನಾ ಇದ್ದೀನಿ. ಪ್ರಭು ಕೃತ್ಸ್ನಸ್ಯ ಎಲ್ಲದಕ್ಕೆಪ್ಪ ಅಹಂ ಜಗತಃ ಕೃತ್ಸ್ನಸ್ಯ ಸಮಸ್ತ ಜಗತ್ತಿನ ಪ್ರಭವ ತೋರಿಕೆಗೆ ಉತ್ಪತ್ತಿಗೆ ತಥಾ ಏನಪ್ಪ ಅಂತ ಕೇಳಿ ಪ್ರಲಯ. ಲಯ ಅಂದ್ರೆ ಬರ್ತಿತ್ತು, ಪ್ರಲಯ ಯಾಕಂದ್ರೆ ಸಂಪೂರ್ಣ ನಾಶಕ ಪ್ರಲಯ ಅಂತ, ಏನೂ ಉಳಿಲಾರ್ದ ಪ್ರಕೃಷ್ಟ ರೂಪೇಣ ಲಯ ಪ್ರಲಯ. ಸಮಸ್ತ ಜಗತ್ತು ಏನಪ್ಪ ಎಲ್ಲನೂ ಹೋಗ್ಲಿಕ್ಕೆ, ಇದು ತೋರ್ಲಿಕ್ಕೆ ನಾನೇ ಕಾರಣ ಇದ್ದೀನಿ. ಯಾಕೆ ನೀವು ವಿಚಾರ ಮಾಡಕತ್ತೀರಿ? ನಾನು ಹೊಡೆದ್ರೆ ಸಾಯ್ತಾರೆ, ಹಂಗಾರೆ ನೀ ಹೊಡೆಯವಲ್ಲ ಹೌದು, ಅದಕ್ಕೆ ಎಲ್ಲಕ್ಕೂ ಲಯಕ್ಕೆ ನಾನೇ ಕಾರಣ ಇದ್ದೀನಿ. ಮತ್ತು ಯುದ್ಧ ಮಾಡೋದು ಕರ್ಕೊಂಡು ಇವನೇ ಎಲ್ಲ ಕೃಷ್ಣನೇ ಅರ್ಜುನ್ ಹೇಳಿ ಕರ್ಕೊಂಬಂದ. ಎಲ್ಲಕ್ಕೂ ಕಾರಣ, ಯುದ್ಧ ಮಾಡೋಕ್ಕೆ ಕಾರಣ, ಕಡೆಗೆ ಸಾಫ್ ಮಾಡೋಕ್ಕೂ ಇವನೇ ಕಾರಣ. ಕೃಷ್ಣ ನಾನೇ ಕಾರಣ ಇದ್ದೀನಿ. ಶರೀರ ದೃಷ್ಟಿಯಿಂದ, ಆ ಬ್ರಹ್ಮ ದೃಷ್ಟಿಯಿಂದ ನಾನೇ ಕಾರಣ ಇದ್ದೀನಿ. ನಾನು ಬಿಟ್ಟು ಯಾರಿಲ್ಲ. ಇವು ನನ್ನಲ್ಲಿಯೇ ತೋರುತ್ತವೆ. ಪರ ಅಪರ ಪ್ರಕೃತಿಗಳು ಜೀವರು, ಆಮೇಲೆ ಭೋಕ್ತ ಜೀವ, ಭೋಗಿಸಲು ಯೋಗ್ಯವಾದ ಭೋಗ್ಯ ವಸ್ತುಗಳು. ಭೋಕ್ತ ಭೋಗ್ಯಸಿ ಯದ್ಭವೇತ್ ಹೇಳ್ಯಾರಲ್ಲ. ವಿಲಕ್ಷಣ ಸಾಕ್ಷಿ ಚಿನ್ಮಾತೃಹಂ ಸದಾಶಿವ.
ಈ ಭೋಕ್ತ ಈ ಭೋಗ್ಯ ಇವೆರಡು ಇವು ಹುಟ್ಟ್ಯವ ನನ್ನಲ್ಲಿ, ಜೀವ ಹುಟ್ಟ್ಯಾನಲ್ಲಿ ಇಲ್ಲೇ, ಜೀವನಿಗೆ ಬೇಕಾದ ಭೋಗ್ಯ ಹುಟ್ಟ್ಯಾವೆಲ್ಲಿ ನನ್ನಲ್ಲೇ, ನನ್ನ ಬಿಟ್ಟು ಯಾವ ಬೇರೆ ಇಲ್ಲ. ಇವು ನನ್ನಲ್ಲಿ ಹುಟ್ಟ್ಯಾವ, ಕಡೆಗೆ ಮಣ್ಣಾಗಿ ಹುಟ್ಟಿದ ಕಡೆಗೆ ಮಣ್ಣಾಗೆ ಹೆಂಗೆ ಹೋಗ್ತದೆ ಹಂಗೆ ಇವೆಲ್ಲ ನನ್ನಲ್ಲೇ ಹುಟ್ಟ್ಯಾವ, ಇವು ಪುನಃ ನನ್ನಲ್ಲೇ ಲಯ ಆಗ್ತವೆ. ಭೂಮಿ ಮೇಲೆ ಹುಟ್ಟ್ಯಾರ, ಭೂಮಿಯಾಗೆ ಕಡೆಗೆ ಹೋಗ್ತಾರೆ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ನೀನು ಯಾಕೆ ವಿಚಾರ ಮಾಡ್ತೀವಿ ಅಂತ ಪರಮಾತ್ಮ ಅಂತಾನವನಿಗೆ. ಏತದ್ಯೋನಿ ಏತೇ ಪರಾಪರೇ ಕ್ಷೇತ್ರಜ್ಞ ಲಕ್ಷಣೆ ಪ್ರಕೃತಿ ಯೋನಿ ಯೇಷಾಂ ಭೂತಾನಾಂ ತಾನಿ ಏತದ್ಯೋತಾನಿ. ಇದು ಅಪರ ನ ಪರ ನಿಕೃಷ್ಟ ಅಶುದ್ಧ ಅನರ್ಥಕರಿ ಸಂಸಾರ ಬಂಧನಾತ್ಮಿಕ ಇಯಂ. ಅಪರ ಅಂದರೆ ಏನು ರೀ? ಕನಿಷ್ಠ. ಹೌದಾ? ಪರ ಅಂದರೆ ಶ್ರೇಷ್ಠ. ಅದಕ್ಕೆ ಪರಬ್ರಹ್ಮ ಅಂತಾರೆ. ಪರ ತರ ಇವೆರಡು ಶಬ್ದಗಳು ತಮ ಅತ್ಯಂತ ಶ್ರೇಷ್ಠವಾದನ್ನು ಹೇಳಿಕೊಡಕ್ಕೆ ಪ್ರಯೋಗ ಆಗ್ತದೆ. ಪರತರ ತಮ. ಹೌದಲ್ಲ? ಅದಕ್ಕೆ ಇಲ್ಲಿ ಪರ ಅಂದ್ರೇನು, ಅಪರ ಅಂದ್ರೇನು? ಅಪರ ನ ಪರ. ಅಪರ ಅಂದ್ರೆ ನ ಪರ, ಯಾವುದು ಶ್ರೇಷ್ಠ ಇಲ್ಲ. ಅಂದ್ರೇನು ಹಂಗೆ? ಅಪರ ಅಂದ್ರೇನು? ನಿಕೃಷ್ಟ, ತಿರಸ್ಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು. ಅಂದ್ರೇನು ರೀ? ಅಶುದ್ಧ. ಒಂದಕ್ಕೊಂದು ವ್ಯಾಖ್ಯೆ ಬರ್ತಾರೆ, ಅದು ಚೆಂದ. ಅಪರ ಅಂದರೆ ತಿರಸ್ಕಾರ ಮಾಡಲಿಕ್ಕೆ ಯಾವುದು? ನಿಕೃಷ್ಟ. ನಿಕೃಷ್ಟ ಅಂದ್ರೆ ಏನು ರೀ? ಅಶುದ್ಧ. ಅಶುದ್ಧ ಅಂದ್ರೆ ಅನರ್ಥ. ಚಂದ ಬರ್ತಾವೆ. ಅಪರ ಶಬ್ದ ಬರೀತಾರೆ, ಪರ ಇಲ್ಲದ್ದು. ಪರ ಇಲ್ಲದಂದ್ರೆ ನಿಕೃಷ್ಟ. ನಿಕೃಷ್ಟ ಅಂದ್ರೇನು? ಅಶುದ್ಧ. ಅಶುದ್ಧ ಅಂದ್ರೇನು? ಅನರ್ಥಕರಿ, ಅನರ್ಥವನ್ನು ಮಾಡೋದು. ಅನರ್ಥ ಅಂದರೆ ಏನು? ಅಪೇಕ್ಷೆ ಇಲ್ಲದ್ದನ್ನು ಮಾಡೋದು. ನಮ್ಮ ಅಪೇಕ್ಷೆ ಇಲ್ಲದು, ನಮ್ಮ ಅರ್ಥ ಇಲ್ಲ, ನಮ್ಮ ಪ್ರಯೋಜನ ಇಲ್ಲದು. ಅರ್ಥ ಅಂದರೆ ಪ್ರಯೋಜನ, ಅನರ್ಥ ಅಂದರೆ ನಮ್ಮ ಪ್ರಯೋಜನ ಇಲ್ಲದು, ನಮ್ಮ ಅಪೇಕ್ಷೆ ಇಲ್ಲ, ಅದನ್ನು ಉಂಟು ಮಾಡುವುದು. ಅದನ್ನು ಉಂಟು ಮಾಡೋದೇನಪ್ಪ? ಅನರ್ಥ. ಏನದು? ಸಂಸಾರ. ಏನದು? ಜನ್ಮ ಮರಣ. ಜನ್ಮ ಮರಣ ಅಂದರೆ ಏನು? ಬಂಧನಾತ್ಮಿಕ. ಬಂಧನ ಮಾಡ್ತದೆ. ಏನು ಬಂಧನ? ಹುಟ್ಟುವುದು, ಸಾಯಲೇಬೇಕು, ಸತ್ರ ಹುಟ್ಟಲೇಬೇಕು. ಇದೇ ಬಂಧನ. ಹುಟ್ಟಿತ್ಯಾಕ ಸಾಯಕ್ಕೆ, ಸಾಯ್ತ್ಯಾಕ ಹುಟ್ಟಕ್ಕೆ. ಇಟ್ಟು ಬಂದು ಬಿಡಕ್ಕೆ ಹುಟ್ಟಿದವ ಸಾಯಲೇಬೇಕು, ಸತ್ತ ಹುಟ್ಟ. ಇದು ಬಂಧನೇ ಅಲ್ರಿ, ಇದು ಬಂಧನೇ ಅಲ್ಲ. ಬಂಧನ. ಎಲ್ಲದೇ ಮನುಷ್ಯ ನೌಕರಿ ಮಾಡಿ ಹೋಗಬೇಕು, 5 ಗಂಟೆಗೆ ಮತ್ತೆ ಬರಬೇಕೆ, ಮತ್ತು ಮುಂಜಾನೆ 10ಕ್ಕೆ ಹೋಗಬೇಕೆ. ಬಂಧನ ಅದ ರೀ. ಬರೋಕ್ಕೆ ಹೋಗಿಲ್ಲ, ನಮ್ಗೆ ಎಲ್ಲಿ ಬರೋಕ್ಕೆ ಬರೋಂಗಿಲ್ಲ. ಬಿಟ್ಟರೆ ಡಿಸ್ಮಿಸ್ ಮಾಡ್ತಾರೆ ರೀ, ನಮಗೆ ಹೋಗಿ ಬರೋಂಗಿಲ್ಲ. ಬಂಧನ. ಸೂಟಿ ಕೊಡಂಗಿಲ್ಲ ರೀ, ಬಂಧನ. ನೌಕರಿದ್ದು ಬಂಧನದಾಗಿರ್ತಾನೆ. ಇವನು ಅವಿದ್ಯಾ ಅಜ್ಞಾನ ನೌಕರ ಅದಾನ, ಇವನು ಬಂಧನದಾಗ ಅದಾನ. ಅದಕ್ಕೆ ಸಂಸಾರ ಬಂಧನಾತ್ಮಿಕ ಇಯಂ ಅಪರ. ಅಪರ ಅಂದ್ರೆ ಏನು ರೀ? ನಿಕೃಷ್ಟ, ಅಶುದ್ಧ, ಅನರ್ಥಕಾರಿ, ಸಂಸಾರ. ಇಷ್ಟು ಬರ್ದಾರೆ ನೋಡ್ರಿ. ಇವೆಲ್ಲ ಏನದಾವ ಅಂತ ಕೇಳಿದ್ರೆ ಅಪರಾಧ. ಇನ್ನೇನು? ಇತಃ ಇದಕ್ಕಿಂತಲೂ ಅಸ್ಯ, ಈ ಅಸ್ಯ ಇತಃ ಯಥೋಕ್ತಾಯ ತು ಅನ್ಯಾಂ ವಿಶುದ್ಧಾಂ ಪ್ರಕೃತಿಂ. ಇದಕ್ಕಿಂತಲೂ ಭಿನ್ನವಾಗಿ ಇರತಕ್ಕಂಥ ವಿಶುದ್ಧ, ಅಲ್ಲಿ ಅಶುದ್ಧ, ಇಲ್ಲಿ ವಿಶುದ್ಧ, ಅಲ್ಲಿ ಅನರ್ಥಕಾರಿ, ಇಲ್ಲಿ ಸ್ವಾರ್ಥಕಾರಿ. ಹೌದು, ಅಲ್ಲಿ ನಿಕೃಷ್ಟ, ಇಲ್ಲಿ ಶ್ರೇಷ್ಠ. ಅದರ ವಿರುದ್ಧದ ನೋಡ್ರಲ್ಲ. ಅದೇನಪ್ಪ? ಇಂತಹದ್ದೇನಪ್ಪ ಅಂತ ಕೇಳಿದ್ರೆ ವಿಶುದ್ಧಾಂ ಪ್ರಕೃತಿಂ. ಆ ಪ್ರಕೃತಿಯನ್ನು ಆತ್ಮಭೂತಾಂ, ಅದು ಆತ್ಮಸ್ವರೂಪ ಆಗಿರತಕ್ಕಂಥ, ತಾನೇ ಆಗಿರತಕ್ಕಂಥ ಏನು ವಿಧಿ, ಅದು ತಾನೇ ಆಗಿರ್ತಕ್ಕಂಥ ಜೀವ
ಅದು ಪರಾ ಪ್ರಕೃತಿ ಅಂತ ವಿದ್ಯೆ. ಮೇ ಪರಾಂ ಪ್ರಕೃಷ್ಟಾಂ ಜೀವಭೂತಾಂ. ಪರಾ ಪ್ರಕೃತಿ ಏನು? ಅದು ಏನಪ್ಪ ಅಂದ್ರೆ ನಂದು ಪರಾ ಪ್ರಕೃತಿ ಯಾವುದದು? ಜೀವಭೂತಾಂ. ಹಂಗಂದ್ರೇನು? ಕ್ಷೇತ್ರಜ್ಞ ಲಕ್ಷಣಂ. ಕ್ಷೇತ್ರಜ್ಞನಾಗಿರ್ತಕ್ಕಂಥ ಯಾರಿಗವ? ಪ್ರಾಣಧಾರಣ ನಿಮಿತ್ತಭೂತಾಂ. ಎಷ್ಟು ವ್ಯಾಖ್ಯೆ ಬರೀತಾರೆ ನೋಡಿರಿ. ಪ್ರಾಣಧಾರಣ ಮಾಡಿಕೊಂಡಿರ್ತಕ್ಕಂಥವ. ಪ್ರಾಣ ಹೋಯ್ತು ಅಂತ ಜೀವ ಹೋಯ್ತು, ಜೀವ ಹೋಯ್ತು ಅಂತಾರೆ. ಜೀವ ಹೋಗಿಲ್ಲ, ಪ್ರಾಣ ಹೋಗ್ಯದ. ಅದಕ್ಕೆ ಪ್ರಾಣ ಸ್ವರೂಪನಾಗಿರ್ತಕ್ಕಂಥ ಆ ಜೀವ. ಹೇ ಮಹಾಭಾವೋ, ಇಟ್ಟೆಲ್ಲ ಹೇಳಿ. ಹೇ ಅರ್ಜುನ, ಯಯಾ ಪ್ರಕೃತಿಯ, ಈ ಪ್ರಕೃತಿ ಪರಾ ಪ್ರಕೃತಿ, ಯಯಾ ಪರ ಪ್ರಕೃತಿಯ ಇದಂ ಜಗತ್ ಧಾರ್ಯತೆ. ಇದನ್ನು ಧಾರಣೆ ಮಾಡಿದೆ. ಏನದು? ಜಗತ್ತ. ಹೆಂಗೆ? ಅಂತಃಪ್ರವಿಷ್ಟಯ. ಈ ಶರೀರ ಪ್ರಕೃತಿಯಲ್ಲಿ ಒಳಗಿದ್ದು ಇದೆಲ್ಲನೂ ಧಾರಣೆ ಮಾಡಿದೆ ನೋಡಿ. ಇದರೊಳಗಿದ್ದು, ನಾಮರೂಪದ ಒಳಗಿದ್ದು, ಅಸ್ಥಿಭಾತಿ ಪ್ರಿಯದಿಂದ ಇದ್ದು, ಇಲ್ಲಿ ಪ್ರತ್ಯೇಗಾತ್ಮ ರೂಪದಿಂದಿದ್ದು, ಅದೇನು ಮಾಡಿದಪ್ಪ ಅಂತ ಕೇಳಿದರೆ, ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈ ಪರ ಪ್ರಕೃತಿ ಈ ಶರೀರವನ್ನು ಅಷ್ಟ ಪ್ರಕೃತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಪ್ರಕೃತಿ ಅಷ್ಟದ. ಇದರೊಳಗೆ ಅದೇನಪ್ಪ ಅಂದ್ರೆ ಅದು ಕೆಲಸ ಮಾಡ್ತದೆ. ಇವೆಲ್ಲ ಸಾಮಗ್ರಿ ಅಂತದೆ. ಒಬ್ಬರು ಬರೀ ಇದನ್ನೇ ಬಾರಿಸ್ತಾರೆ, ಕೊಳ್ಳೋರೆ. ಒಬ್ಬರು ಇಂಥವ್ರು ಇರ್ತಾರೆ, ಅವ್ರ ಮುಂದೆ 10 ವಾದ್ಯ ಇಡ್ರಿ. ನಮ್ಮ ಗದಗಿನ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳು ಅವ್ರ ಮುಂದೆ 20 ಕೊಳಲು ಅವೆಲ್ಲ ಎಲ್ಲನೂ ಬಾರಿಸ್ತಿದ್ರು. ಹೆಂಗದ ನೋಡ್ರಿ, ಎಲ್ಲ ಡಮರೂ ಬಾರಿಸ್ತಿದ್ರು, ಊದು ಓದ್ತಿದ್ರು, ಕೊಳಲು ಬಾರಿಸ್ತಿದ್ರು, ಸರೋಜನ ಮಾಡ್ತಿದ್ರು. ಇವು ಯಾರು? ಪುಟ್ಟರಾಜ. ಇವು ಜೀವ ಪುಟ್ಟರಾಜ ಗವಾಯಿ ಇದ್ದಂಗೆ. ಇವ ಎಲ್ಲನೂ ಮಾಡ್ತಾನೆ. ಇವ ಗವಾಯಿ ಈ ಕಡೆ ಕಣ್ಣಾಗೂ ಸೇರ್ತಾನೆ, ಕಿವಿಯಾಗೂ ನೋಡ್ತಾನೆ, ಕಣ್ಣಾಗ ಕೇಳ್ತಾನೆ, ಬಾಯಾಗ ಮಾಡ್ತಾನೆ. ಇವ ಒಳಗೆ ಗವಾಯಿ ಅದನ್ನು ಅಷ್ಟು ಬರ್ತಾವೆ ಇವನಿಗೆ. ಒಂದೇ ಅಂತಲ್ಲ. ಅದಕ್ಕೆ ಇವನಿಗೆ ಪರ ಅಂತೇವೆ ನಾವು. ಉಳಿಗೂ ಬಾರಿಸ್ತಾವೆ, ಅಟ್ಟೆ ಬಾರಿಸ್ತಾವೆ. ಇವ ಎಲ್ಲ ಬಾರಿಸ್ತಾನೆ ಅಷ್ಟು. ಏನಪ್ಪ ಅಂತ ಕೇಳಿದರೆ ಇವನಿಗೇನಿರಬೇಕು? ಇವನು ಪ್ರಕೃತಿನೇ ಅದಾನೆ. ಇದು ಪರ, ಸ್ವಲ್ಪ ಶ್ರೇಷ್ಠ. ಅದಕ್ಕಂತಾರೆ ಅವ್ರನ್ನಪ್ಪ ಅಂತ ಕೇಳಿದ್ರೆ ಏದಂ ಧಾರೈತೆ ಜಗತ್ತು. ಇವನಿಂದನೇ ಈ ಜಗತ್ತು ಧಾರಣೆ ಮಾಡ್ಯಾರ. ಇವನ ಸಲುವಾಗಿ ಎಲ್ಲ ರೂಪ ರೀ, ಇವನ ಸಲುವಾಗಿ ಎಲ್ಲ ಶಬ್ದ, ಇವನ ಸಲುವಾಗಿ ಎಲ್ಲ ಸ್ವರ್ಗಮಯ ಅದಕ್ಕೆ ಮಾಡ್ಯಾರ, ನರಕೆ ಯಾಕೆ ಮಾಡ್ಯಾರ, ಇವು ಯಾಕೆ ಮಾಡ್ಯಾರ? ಇವನಿಗೆ. ಇವ ಇಲ್ಲ ಅಂದ್ರೆ ಕೊಡೆಯವ್ರು ಅದಾರಂತೆ ಅಂಗಡಿ ತೆರೆದಾವ. ಕೊಡೆಯವ್ರು ಇಲ್ಲಾಂದ್ರೆ ಅಂಗಡಿ ಬಂದಾಕವಿಲ್ರಿ. ಅಂಗಡಿ ತಿನ್ನೋರು ಅದಾರಂತೆ ಹೋಟೆಲ್ ಅದ. ಇಲ್ಲಾಂದ್ರೆ ಇವ ಅದಾನಂತ ಇವೆಲ್ಲ ಶಬ್ದ ಸ್ಪರ್ಶ ಇವು ಕಿಮ್ಮತ್ತು ಬಂದದ. ಶಬ್ದಕ್ಕೆ, ಸ್ಪರ್ಶಕ್ಕೆ, ರೂಪಕ್ಕೆ, ಅಷ್ಟ ಪ್ರಕೃತಿಗೆ. ಮತ್ತು ಇವ ಶ್ರೇಷ್ಠ ಅನ್ನೋಕ್ಕಿಲ್ರಿ. ಅವನಿಂದೇ ವ್ಯಾಪಾರ ಮಾಡೋದು ಎಲ್ಲ. ಅದಕ್ಕಂತ ಇವನಿಗೆ ಪರ ಪ್ರಕೃತಿ ಅಂತ ಅರ್ಜುನ. ಇವ ಅದಾನ ಅಂತ ತಿಳ್ಕೊಂಡೆ ಅಂಗಡಿ ಅದಾವ. ಧಾರ್ಯತೆ ಜಗತ್ತು. ಇವ ಅದಾನಂತ ಈ ಜಗತ್ತು ಧಾರಣೆ ಮಾಡಿದವನೇ ಇವ. ಇದಕ್ಕೆ ಕಿಮ್ಮತ್ತು ಕೊಟ್ಟವನೇ ಇವ. ಕುಡಿಯೋಕೆ ಅದಾರ ತಿಳ್ಕೊಂಡೆ ಶರೀರ ಕಿಮ್ಮತ್ತು ಇಲ್ಲದೇ ಕಿಮ್ಮತ್ತು ಇರುತ್ತೆ. ಇದೇ ಕಿಮ್ಮತ್ತು. ಹೋಟೆಲಿಗೆ ಹೋಗೋರು ಅದಾರಂತ ಹೋಟೆಲಿಗೆ ಕಿಮ್ಮತ್ತು ಅದ, ಇಲ್ಲಾಂದ್ರೆ ಅದಕ್ಕೆ ಕಿಮ್ಮತ್ತು ಇರ್ತದೆ. ಇವಕ್ಕೆಲ್ಲ ಕಿಮ್ಮತ್ತು ಕೊಟ್ಟವ ಇವ. ಜಗತ್ತವನ್ನು ಧಾರಣೆ ಮಾಡಿದವನೇ ಇವ. ಅದಕ್ಕಂತಾರೆ ಏದಂ ಧಾರತೆ ಜಗತ್ತು. ಇಂಥ ಜೀವ ಏನದಲ್ಲ ಇವ ಭೋಕ್ತ, ಅವು ಭೋಗ್ಯ. ಭೋಕ್ತ ಅದನ್ನು ತಿಳ್ಕೊಂಡೆ ಭೋಗ್ಯ ಅದಾವ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಇವ ಅವಕ್ಕಿಂತ ಶ್ರೇಷ್ಠ. ಹೌದಾ? ಶ್ರೇಷ್ಠ. ವ್ಯಾಪಾರ ಮಾಡೋ ಇವನೇ ಅದ. ಅಂಗಡಿ ಕುಂತಾರೆ ವ್ಯಾಪಾರ ಇಲ್ಲದೆ ಏನು ಮಾಡ್ತಾರೆ? ಅವೇನು ವ್ಯಾಪಾರ ಹಚ್ಚಾರ ಈ ಅಷ್ಟ ಪ್ರಕೃತಿಗೆ ಅದರ ವ್ಯಾಪಾರ ಮಾಡೋ ಇವನೇ. ಇವನಿಗೆ ಏನಂತಾರೆ ಅಂತ ಕೇಳಿ ಜೀವ ಪ್ರಕೃತಿ ಅಂತಾರೆ. ಇವನಿಗೆ ಪರಾ ಪ್ರಕೃತಿ ಅಂತ ಕರೀತಾರೆ ನೋಡು ಅರ್ಜುನ. ಏದಂ ಧಾರಿತ ಜಗತ್ತು.
ಅವರಂದರು ಎರಡು ಹೇಳಿದ್ರು ನೀವು, ಒಂದು ಅಪರ, ಇವು ಎಲ್ಲಿರ್ತಾವ? ಅವನಿಗೆ ಅಪರ ಪ್ರಕೃತಿಗೆ ನಿಯಂತ್ರಣ ಮಾಡವ ಪರ. ಇವನ ಮೇಲೆ ಯಾರೇ ಅದಾರ ಏನು ಇಲ್ಲ. ಇದನ್ನು ಅಪರ ಪ್ರಕೃತಿಯೂ ಜನ್ಮಗ್ಯದ, ಪರ ಪ್ರಕೃತಿಯೂ ಅದ. ಇದನ್ನು ಮಾಡಿದವರು ಯಾರು? ಯಾರು? ಇದನ್ನು ನಿಯಂತ್ರಣ ಮಾಡೋರು ಯಾರು? ಯಾರು? ಇಲೆಕ್ಟ್ರಿಕ್ ಗ್ರಿಡ್ ಅಂತಾರೆ ನೋಡ್ರಿ, ಇಲೆಕ್ಟ್ರಿಕ್ ಗ್ರಿಡ್ ಅಂತ ಇರ್ತಾವೆ. ಎಲ್ಲ ನಮ್ಮ ಫ್ಯಾನ, ನಮ್ಮ ಟಿ ವಿ ಎಲ್ಲ ಅಲ್ಲೇ ಅದ, ಗ್ರಿಡ್ನಾಗದ. ನಾವು ಏನಾಯ್ತು ಫೋನಲ್ಲೇ ಮಾಡ್ತೇವೆ, ಹೋಗಿ ನಮ್ಮ ಲೈನ್ ಹೋಗ್ಯದ ನೋಡ್ರಿ, ನಮ್ಮ ಲೈನ್ ಹೋಗ್ಯದ ನೋಡ್ರಿ. ಇವೆಲ್ಲ ಲೈನ್ಗಳು ಚಾಲು ಅದಾವಲ್ಲ ಅರ್ಜುನ, ಅವಾಗ ಗ್ರಿಡ್ ನಾನೇ ಇದ್ದೀನಿ. ನನ್ನಿಂದನೇ ಫ್ಯಾನ್ ತಿರುಗ್ತದೆ, ಟಿ ಸಿ ನಡೀತದೆ, ಟಿ ವಿ ನಡ್ದದ, ಫ್ರಿಜ್ ಚಾಲು ಆಗ್ಯದ. ಅದ್ರಾಗ ಪರ ಅಪರ ಅದಾವ, ಅದಾವಿಲ್ಲ ಅದ್ರಾಗ ಪರ ಅಪರ ಅದ. ಸಣ್ಣ ಫ್ಯಾನ್ ಅದ, ಭಾಳ ಫ್ಯಾನ್ ಅದ, ಸಣ್ಣ ಫ್ರಿಜ್ ಅದ, ದೊಡ್ಡ ಫ್ರಿಜ್ ಅದ, ಎ ಸಿ ಅದ. ಅವೆಲ್ಲ ನಾ ಇದೆ ತಿಳ್ಕೊಂಡು ಎ ಸಿ ನಡೆದಾವೆ, ಇಲ್ಲಾಂದ್ರೆ ಅವು ಎ ಸಿ. ಗ್ರಿಡ್ ನಾ ಇದ್ದೀನಿ, ಗ್ರಿಡ್. ಯತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತ ಪ್ರಭವ ಪ್ರಳಯಸ್ತತ. ಇವೆಲ್ಲ ಕೆಲಸ ಮಾಡೋಕ್ಕೆ, ಇವು ಬಂದ್ ಆಗಕ್ಕೆ ಗ್ರಿಡ್ ನಾ ಇದ್ದೀನಿ, ಗ್ರಿಡ್. ನಾ ಬಟನ್ ಹಾಕಿದ್ರೆ ನಡೀತಾವೆ ಇವೆಲ್ಲ. ನಾ ಹಿಂಗೆ ಮಾಡಿದೆ ಅಂದರೆ ಎಲ್ಲ ಮುಗೋತಾವೆ. ನಾ ಸಂಕಲ್ಪ ಮಾಡದಿದ್ದು ಎಲ್ಲಿ ಭೂತ ಎಲ್ಲಿ ಜೀವ. ಬಹುಶಾಯಂ ಪ್ರಜಾ ಏಯ ಸಂಕಲ್ಪ ಮಾಡೀನಿ ಅಂತ ಜೀವ ಆಯಿತು. ಹೌದಲ್ಲ? ನಾ ಸಂಕಲ್ಪ ಮಾಡಿದ್ರೆ ಜೀವ ಆಗ್ಯಾವ. ಸೋ ಅಕಾಮಯತ ಬಹುಶಾಯಂ ಪ್ರಜಾ ಏಯ. ನಾ ಮಾಡಿ ಅಂತ ನಾ ಸಂಕಲ್ಪ ಮಾಡಿನಿ ಅಂತೆ ಇವೆಲ್ಲ ಆಗ್ಯಾವ. ಪಂಚಭೂತ ಅಷ್ಟ ಪ್ರಕೃತಿ ನಾ ಸಂಕಲ್ಪ ಮಾಡಿನಿ ಅಂತೆ ಜೀವ ಆಗ್ಯಾವ. ಇವುಗಳ ತೋರಲಿಕ್ಕೂ ಅಡಗಲಿಕ್ಕೂ ಪ್ರಭವ ಪ್ರಳಯಸ್ತಥ, ಉತ್ಪತ್ತಿಗೂ ಮತ್ತು ತಥಾ ಮತ್ತು ಪ್ರಳಯಕ್ಕೂ ನಾನೇ ಕಾರಣ. ಅದಕ್ಕೆ ನನ್ನ ತಿಳ್ಕೊ, ನಾನು ತಿಳ್ಕೊ. ಗಂಗಾತೈತಿ ಹಂತಿಕೆ ಯಾರಿಗೆ ಕೊಲ್ತಾರ? ಯಾರಿಗೆ ಕೊಲ್ತಾರೆ? ಯಾರಿಗೆ ಕೊಲ್ತಾರೆ? ನಾ ಇಲ್ಲೇ, ಪರಮೇಶ್ವರ ಇಲ್ಲೇ, ಭಗವಂತ ಇಲ್ಲೇ, ಏನು ತೇನವಿನ ತೃಣಮಪಿನ ಚಲತಿ, ಹೊಲಕಡ್ಡಿ ಅಳೆಗಾಡಂಗಿಲ್ಲ. ಅದಕ್ಕೆ ಮೂಲ ಕಾರಣ ನಾನೇ ಇದ್ದೀನಿ ಅಂತ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಹೇಳ್ತಾರೆ. ಏತದ್ಯೋನಿನಿ ಏತೆ ಪರಾಪರೆ ಕ್ಷೇತ್ರ ಕ್ಷೇತ್ರಂದಲಕ್ಷಣೆ ಪ್ರಕೃತಿ ಯೋನಿ ಯೇಷಾಂ ಭೂತಾನಾಂ ತಾನಿ. ಇವೆಲ್ಲಕ್ಕೂ ಪರ ಅಪರ ಪ್ರಕೃತಿಗೂ ಮೂಲ ಕಾರಣವಾದ ಏನು ಪ್ರಕೃತಿ ಅದ, ಆ ಪ್ರಕೃತಿ ಯೋನಿ ಅದೇ ಮೂಲಕವಾಗಿ ಇವೆಲ್ಲ ಹುಟ್ಟ್ಯಾವ. ಇವಕ್ಕೆ ಅದೇ ಮೂಲ. ಯೋನಿ ಅಂದ್ರೆ ಮೂಲ. ಏವಂ ಉಪಧಾರಯ ಜಾನೀಹಿ. ಉಪಧಾರ ಹಿಂಗೆ ತಿಳ್ಕೊ. ಯಸ್ಮಾತ್ ಮಮ ಪ್ರಕೃತಿ ಯೋನಿಂ ಕಾರಣಂ ಸರ್ವಭೂತಾನಾಂ. ಆದ್ದರಿಂದ ನನ್ನ ಪ್ರಕೃತಿ, ನನ್ನಂದ್ರೇನು ರೀ? ಯಾವುದರ ಮೇಲೆ ಸರ್ವಾಧಿಕಾರಿ ಅದಕ್ಕೆ ನಂದು ಅನ್ನಬೇಕು. ಮಂದಿದಕ್ಕೆ ನಂದು ಅನ್ನಕ್ಕೆ ಬರೋಂಗಿಲ್ಲ. ಇದು ನನ್ನ ವಸ್ತು, ಅದನ್ನು ಇಡ್ಬೋದು, ತೆಗಿಬೋದು, ಮಾರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ನಂದು ಅನ್ನಬೇಕು. ಹಾಗೆ ಪ್ರಕೃತಿ ಅವನದು, ಅವನು ಏಕಾದ್ ಮಾಡ್ಬೋದು, ಬೇಕಾದ್ರೆ ಅದ್ರ ಮೇಲೆ ಪೂರ ಅಧಿಕಾರ ಅವನಿಗೆ. ಅದಕ್ಕೆ ಹೇಳ್ತಾರೆ ಅವರು, ಕೃಷ್ಣಸ ಸಮಸ್ತಸ ಜಗತ್ತ ಪ್ರಭವ ಉತ್ಪತ್ತಿ ಪ್ರಳಯ ವಿನಾಶ ತಥಾ ಪ್ರಕೃತಿದ್ವಯದ್ವಾರೇಣ. ಇವೆರಡು ಪ್ರಕೃತಿಯ ಮೂಲಕವಾಗಿ, ಪರ ಅಪರ ಪ್ರಕೃತಿ ಮೂಲಕವಾಗಿ ಯಾರು ನಾನು ಇವಕ್ಕೆ ಕಾರಣ ಇದ್ದೀನಿ. ಯಾರನ್ನೇ? ಸರ್ವಜ್ಞ. ಮತ್ತೆ ಹೆಂಗಿದ್ನಿ? ಸರ್ವಜ್ಞ ಈಶ್ವರ. ಜ್ಞಾನದ ಈಶ್ವರ ಅಂದ್ರೆ ಏನು ರೀ? ಶಕ್ತಿ, ಕರ್ತೃತ್ವ ಶಕ್ತಿಗೆ ಈಶ್ವರ ಅಂತ. ಸರ್ವಜ್ಞ ಅಂತಾರೆ ಜ್ಞಾನಕ್ಕೆ ಸರ್ವಜ್ಞ ಅಂತ. ಸಮಸ್ತ ಜ್ಞಾನ ಸರ್ವಜ್ಞ, ಸಮಸ್ತ ಕರ್ತೃ ಶಕ್ತಿ. ಕರ್ತು
ಅನ್ಯಥಾ ಕರ್ತುಂ ಶಕ್ಯ ಮಾಡ್ಬೋದು. ಅದಕ್ಕೆ ನಾನೇ ಜಗತ್ ಕಾರಣಂ, ನಾನೇ ಜಗತ್ ಕಾರಣ ಇದ್ದೀನಿ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಇವು ಎರಡು ಪ್ರಕೃತಿ ಹುಟ್ಟಲಿಕ್ಕೆ, ಪರ ಪ್ರಕೃತಿ ಜೀವ, ಅಪರ ಪ್ರಕೃತಿ ಪ್ರಪಂಚ, ಇವೆರಡಕ್ಕೂ ಕೂಡ ಏನಪ್ಪ ಅಂತ ಕೇಳಿದ್ರೆ ನಾನೇ ಕಾರಣ ಇದ್ದೀನಿ. ಮತ್ತೆ ಯಾರು? ಯಾರಿಲ್ಲ, ಮತ್ತೆ ಯಾರಿಲ್ಲ, ಮತ್ತೆ ಯಾರೂ ಇಲ್ಲ. ಯಾಕೆ? ಮತ್ತ ಪರತರಂ ನಾಸ್ತಿ, ಮತ್ತ ನನಗಿಂತಲೂ ಪರನೂ ಇಲ್ಲ ತರನೂ ಇಲ್ಲ. ಹೆಂಗೆ ಹೇಳ್ತಾರೆ ಪರಮಾತ್ಮ? ಪರ ಶ್ರೇಷ್ಠ, ನಿಮಗಿದು ಕಮ್ಮಿ, ನಮಗಿದು ಕಮ್ಮನೂ ಇಲ್ಲ, ನಮಗದು ಹೆಚ್ಚು ಅಲ್ಲ, ಎಲ್ಲ ನಾನೇ. ಹೌದಲ್ಲ? ಅಡುಗೆ ಮಾಡೋನು ನಾನೇ, ಉಣೋನು ನಾನೇ. ಭಾಳ ಮಂದಿ ಸಲ ಅಡುಗೆ ಮಾಡ್ತಾವೆ, ಉಣಂಗಿಲ್ಲ. ಹೋಟೆಲ್ದಾಗ ಮಂದಿ ಅವ್ರು ತಿಂದು ಕೂತ್ರೆ ಅಂಗಡಿಯಾಗ ನಡೀಬೇಕು, ಅವು ಮಂದಿ ಸಲುವಾಗಿ ಮಾಡ್ತಾವೆ, ತಿನ್ನೋರು ಬೇರೆ ಮಾಡೋರು ಬೇರೆ. ಇಲ್ಲಿ ಹಾಗೆಲ್ಲ, ಮಾಡೋ ನಾನೇ, ಇರೋ ನಾನೇ. ಅದ ಮತ್ತ ಪರತರಂ ನಾಸ್ತಿ, ಏನಿಲ್ಲ. ಕಿಂಚಿದಸ್ತಿ ಧನಂಜಯ, ಕಿಂಚಿತ್ನೂ ನಾನು ಬಿಟ್ಟು ಬೇರೆ ಯಾವುದಿಲ್ಲ, ಬೇರೆ ಇಲ್ಲ. ಸಾಣದಿಲ್ಲ ದೊಡ್ಡದಿಲ್ಲ, ನನಗೆ ದೊಡ್ಡದು ಯಾವುದಿಲ್ಲ, ನನಗೆ ಸಾಣದ. ಕಿಂಚಿದಸ್ತಿ ಧನಂಜಯ. ಮತ್ತು ಏನಂದ್ರೆ ಹಿಂಗೆ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯ. ಪರಮಾತ್ಮ ನಾ ಎಲ್ಲದರಾಗಿದ್ದೀನಿ ನೋಡು, ಎಲ್ಲದರಾಗಿದ್ದೀನಿ. ಮಣಿಗಳಲ್ಲಿ ಹೆಂಗೆ ಸೂತ್ರದ, ಹಂಗೆ ಪರ ಅಪರ ಪ್ರಕೃತಿಯೊಳಗೆ, ಅನಂತ ಜೀವದೊಳಗೆ, ಅನಂತ ನಾಮದೊಳಗೆ, ಅನಂತ ರೂಪದೊಳಗೆ, ಅನಂತ ಜೀವದಲ್ಲಿ, ಮಣಿಗಳಲ್ಲಿ ದಾರಿ ಇರುವಂತೆ ನಾನು ಇದ್ದೀನಿ ನೋಡು. ಹೆಂಗೆ ತಿಳ್ಕೊ ಅಂದ್ರೆ ನಾನು ಬಿಟ್ಟು ಏನೇನಿಲ್ಲ. ಅರ್ಥದ್ದೇನು? ನಾನು ಬಿಟ್ಟು ಏನೂ ಇಲ್ಲ, ಎಲ್ಲದರೊಳಗೆ. ಅಂದ್ರೆ ಎಲ್ಲ ನಾಮ ಎಲ್ಲ ರೂಪ. ಜಗತ್ತಂದರೆ ನಾಮರೂಪ. ಎಲ್ಲ ನಾಮ ಎಲ್ಲ ರೂಪದಲ್ಲಿ ನಾನು ಅಸ್ಥಿಭಾತಿ ಪ್ರಿಯ ರೂಪದಿಂದ ಮಣಿಗಳಲ್ಲಿ ದಾರವಿದ್ದಂತೆ ಇದ್ದೇನೆ. ಹಿಂಗೆ ತಿಳ್ಕೊ ಅರ್ಜುನ, ಹಿಂಗೆ ತಿಳ್ಕೊ. ಏನು ದೊಡ್ಡ ಮಾತು ಹೇಳಿದ್ರಪ್ಪ. ಎಲ್ಲದ್ರಾಗಂತ ಹೆಂಗೆ ತಿಳ್ಕೊಬೇಕು? ಎಲ್ಲದ್ರಾಗ ನೀವು ಇದ್ದೀರಿ ಅಂತ. ಎಲ್ಲದ್ರಾಗ ಹೆಂಗೆ ಇರೋಕ್ಕೆ ಬರ್ತದೆ ರೀ? ಎಲ್ಲದ್ರಾಗ ಹೆಂಗೆ ಇರೋಕ್ಕೆ ಬರ್ತದೆ? ಇರೋದು ಹೆಂಗೆ? ಪಂಚಭೂತಗಳದಾವ ಗೊತ್ತದ, ಅವು ಎಲ್ಲದ್ರಾಗ ನಾನೇ ಇರ್ತೀನಿ. ಸಮ್ಮದರಲ್ಲಿ ಅಷ್ಟ ಪ್ರಕೃತಿಗಳಲ್ಲಿ ನಾನೇ ಇದ್ದೀನಿ. ಜೀವದಲ್ಲಿ ಪ್ರಕೃತಿನೇ ಎರಡು ಅದಾವ, ಒಂದು ಅಪರ ಒಂದು ಪರ. ಇವು ಎಲ್ಲದರಲ್ಲಿ ನಾನೇ ಇದ್ದೀನಿ, ಪಂಚಭೂತಗಳಲ್ಲಿ ನಾನೇ ಇದ್ದೀನಿ, ಜೀವರಲ್ಲಿ. ಇದು ಹೆಂಗೆ ಹೆಂಗೆ ಹೇಳ್ತೀರಿ? ಹೆಂಗೆ ಹೇಳ್ತೀರಿ? ಅದನ್ನು ನಾಳೆ ಹೇಳ್ತೇನೆ ಅಂತ. ಹೆಂಗೆ ಹೇಳ್ತೀನಿ?